ಗುಡ್ ಈವ್ನಿಂಗ್. ವೆಲ್ಕಮ್ ಟು ತಕ್ಷರ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ದ ಕಂಟಿನ್ಯೂಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋ ಅರೀನ್ಸ್ ಚಾಪ್ಟರು ಲೆವೆಲ್ 2 ಅಂಡ್ ಲೆವೆಲ್ 3 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್. So that is chloroatom in chlorobenzene. Okay, chloroatom in chlorobenzene is ortho para director because. ಸೊ ಈಗ ಕ್ಲೋರೋಬೆನ್ಸಿನ್ ಅನ್ನ ನಾವು ತಗೊಂಡಾಗ ಆಸ್ ಎನ್ ಆರೋಮ್ಯಾಟಿಕ್ ಅರೈಲ್ ಹ್ಯಾಲೈಡ್. ಓಕೆ, ಸೊ ಈಗ ಅದರಲ್ಲಿ ಕ್ಲೋರೋ ಆಟಮ್ ಏನ್ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಫಾರ್ ಸಿ ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಬೆನ್ಸಿನ್ ಹಿಯರ್. ಸೊ ದಿಸ್ ಇಸ್ ಕ್ಲೋರೋಬೆನ್ಸಿನ್ ಅಲ್ವಾ. ಸೊ ಇದರಲ್ಲಿ ಕ್ಲೋರಿನ್ ಆಟಮ್ ಏನಿದೆ, this chlorine atom is going to prefer ortho and para position. So why it is going to prefer? So ಈಗ ನಾವು ಇದಕ್ಕೆ chlorination ಮಾಡಿದ್ರೆ, so this chlorine atom is having the ability to attack at this for this chlorobenzene ring at ಆರ್ಥೋ ಪೊಸಿಷನ್ ಅಂಡ್ ಪ್ಯಾರಾ ಪೊಸಿಷನ್ ಓನ್ಲಿ ಅಂತ ಹೇಳ್ತಿದ್ದಾರೆ. ಯಾಕೆ, ವಾಟ್ಸ್ ದ ರೀಸನ್ ಅಂತ ಅಂದ್ರೆ, ಸೊ ದ ಫಸ್ಟ್ ಆಪ್ಷನ್ ವಿ ಹ್ಯಾವ್ ರೆಸೊನೆನ್ಸ್ ಎಫೆಕ್ಟ್ ಪ್ರಿಡಾಮಿನೇಟ್ಸ್ ಓವರ್ ಇಂಡಕ್ಟಿವ್ ಎಫೆಕ್ಟ್. ಸೊ ದ ಫಸ್ಟ್ ಆಪ್ಷನ್ ಏನ್ ಹೇಳ್ತಿದ್ದಾರೆ, ರೆಸೊನೆನ್ಸ್ ಎಫೆಕ್ಟ್ ಇಂದ ಏನಾಗ್ತಿದೆ, ಇಂಡಕ್ಟಿವ್ ಎಫೆಕ್ಟ್, ಜಸ್ಟ್ ಬಿಕಾಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಪ್ರಿಡಾಮಿನೇಟ್ ಮಾಡೋದ್ರಿಂದ ಓವರ್ ಇಂಡಕ್ಟಿವ್ ಎಫೆಕ್ಟ್, ರೆಸೊನೆನ್ಸ್ ಎಫೆಕ್ಟ್ ಈಸ್ ಗೋಯಿಂಗ್ ಟು ಪ್ರಿಡಾಮಿನೇಟ್ ಓವರ್ ವಾಟ್ ಇಂಡಕ್ಟಿವ್ ಎಫೆಕ್ಟ್ ಆಗೋದ್ರಿಂದ, ಸೊ ಕ್ಲೋರೋ ಆಟಮ್ ಈಸ್ ಗೋಯಿಂಗ್ ಟು ಪ್ರಿಫರ್ ಪ್ಯಾರಾ ಮತ್ತೆ ಆರ್ಥೋ ಪೊಸಿಷನ್ ಮಾತ್ರ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಪ್ಷನ್ ಅಲ್ಲಿ. ಸೆಕೆಂಡ್ ಆಪ್ಷನ್ ಇಂಡಕ್ಟಿವ್ ಎಫೆಕ್ಟ್ ಪ್ರಿಡಾಮಿನೇಟ್ಸ್ ಓವರ್ ರೆಸೊನೆನ್ಸ್ ಎಫೆಕ್ಟ್. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ, ವೈಸ್ ವರ್ಸಾ ಹೇಳ್ತಿದ್ದಾರೆ. ಸೊ ಇಂಡಕ್ಟಿವ್ ಎಫೆಕ್ಟ್ ಏನ್ ಮಾಡ್ತಿದೆ, ಪ್ರಿಡಾಮಿನೇಟ್ ಓವರ್ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ. ಅಂಡ್ ಥರ್ಡ್ ಆಪ್ಷನ್ ಅಲ್ಲಿ ಬೋತ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ರೆಸೊನೆನ್ಸ್ ಎಫೆಕ್ಟ್ ಆರ್ ಈವನ್ಲಿ ಮ್ಯಾಚ್ಡ್. ಸೊ ಎರಡು ಇಂಡಕ್ಟಿವ್ ಎಫೆಕ್ಟ್ ಮತ್ತೆ ರೆಸೊನೆನ್ಸ್ ಎಫೆಕ್ಟ್ ಏನಾಗ್ತಿದೆ, ಈವನ್ಲಿ ಮ್ಯಾಚ್ಡ್ ಆಗ್ತಿದೆ. ಸೊ ದಟ್ ಕ್ಲೋರಿನ್ ಆಟಮ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಕ್ಲೋರೋಬೆನ್ಸಿನ್ ಸ್ಟ್ರಕ್ಚರ್ ಅಲ್ಲಿ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಫೋರ್ತ್ ಆಪ್ಷನ್ ನಲ್ಲಿ ಓನ್ಲಿ ರೆಸೊನೆನ್ಸ್ ಎಫೆಕ್ಟ್ ಆಪರೇಟ್ ಮಾಡುತ್ತೆ. ಜಸ್ಟ್ ಬಿಕಾಸ್ ಆಫ್ ದ ರೆಸೊನೆನ್ಸ್ ಎಫೆಕ್ಟ್ ಏನಾಗ್ತದೆ, ಕ್ಲೋರಿನ್ ಆಟಮ್ ಮೆಟಾ ಮತ್ತೆ ಆರ್ಥೋ ಪೊಸಿಷನ್ ಅನ್ನ ಪ್ರಿಫರ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ನಾವು ಈ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಅನ್ನ ನಾವು ನೋಡೋದಾದ್ರೆ, ವಿ ಹ್ಯಾವ್ ರೆಸೊನೆನ್ಸ್ ಎಫೆಕ್ಟ್ ಇಸ್ ಗೋಯಿಂಗ್ ಟು ಪ್ರಿಡಾಮಿನೇಟ್ಸ್ ಓವರ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಫಸ್ಟ್ ಆಪ್ಷನ್ ಏನಿದೆ. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ಯಾಕೆ ಅಂತ ಅಂದ್ರೆ, ಸಿ ಇಫ್ ಯು ಅಬ್ಸರ್ವ್ ದ ಕ್ಲೋರೋಬೆನ್ಸಿನ್ ಸ್ಟ್ರಕ್ಚರ್, ಸೊ ದಿಸ್ ಇಸ್ ಆರ್ಥೋ ಪೊಸಿಷನ್ ಅಂಡ್ ದಿಸ್ ಇಸ್ ಆರ್ಥೋ ಪೊಸಿಷನ್, ದಿಸ್ ಇಸ್ ಮೆಟಾ ಅಂಡ್ ದಿಸ್ ಇಸ್ ಮೆಟಾ ಪೊಸಿಷನ್ ಅಂಡ್ ಆಪೋಸಿಟ್ ಸೈಡ್ ವಿ ಕಾಲ್ ಇಟ್ ಆಸ್ ಪ್ಯಾರಾ ಪೊಸಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇದರಲ್ಲಿ ದಿಸ್ ಆರ್ಥೋ ಪೊಸಿಷನ್ ಏನಿದೆ ಅಂಡ್ ಪ್ಯಾರಾ ಪೊಸಿಷನ್ ಏನಿದೆ, ಸೊ ಈ ಎರಡೂ ಪೊಸಿಷನ್, ಸೊ ಅಂಡ್ ದಿಸ್ ಇಸ್ ಆಲ್ಸೋ ಆರ್ಥೋ ಪೊಸಿಷನ್. ಸೊ ಈ ಕ್ಲೋರಿನ್ ಆಟಮು may attacks at ortho position either side of the chlorobenzene, or it is going to attack at what para position of the chlorobenzene ಅಂತ ನಾವು ಹೇಳ್ಬೋದು. ಓಕೆ, ಸೊ ನಮಗೆ ಆಗ ಪ್ರಾಡಕ್ಟ್ ಏನ್ ಬರುತ್ತೆ, ಸೊ ಆಲ್ರೆಡಿ ಕ್ಲೋರೋಬೆನ್ಸಿನ್ ಇದೆ. ಸೊ ಕ್ಲೋರೋಬೆನ್ಸಿನ್ ಅಲ್ಲಿ ಆರ್ಥೋ ಪೊಸಿಷನ್ಗೆ ಒಂದು ಕ್ಲೋರಿನ್, ಪ್ಯಾರಾ ಪೊಸಿಷನ್ಗೆ ಒಂದು ಕ್ಲೋರಿನ್ ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಕ್ಲೋರಿನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ಸೊ ಯಾಕೆ ಅದೇ ಪೊಸಿಷನ್ ಅನ್ನ ಪ್ರಿಫರ್ ಮಾಡ್ತಿದೆ ಅಂತ ಅಂದ್ರೆ, ಸೊ ಜಸ್ಟ್ ಬಿಕಾಸ್ ಆಫ್ ದ resonance effect of the aromatic ring or benzene ring. Okay, so resonance effect ಇಲ್ಲಿ ಏನ್ ಮಾಡ್ತಿದೆ, which is going to predominates over inductive effect. So ಅದಕ್ಕೋಸ್ಕರ ನಾವು ಈ ಫಸ್ಟ್ ಆಪ್ಷನ್ ಏನಿದೆ, ದಿಸ್ ಆಪ್ಷನ್ ವಿ ಕ್ಯಾನ್ ಚೂಸ್. ಸೊ ಸೆಕೆಂಡ್ ಆಪ್ಷನ್ ಸಿಮಿಲರ್ ಇದೆ, ಬಟ್ ಇಲ್ಲಿ ಏನಾಗ್ತಿದೆ, ಫಸ್ಟ್ ಇಂಡಕ್ಟಿವ್ ಎಫೆಕ್ಟ್ ಬಗ್ಗೆ ಡಿಫೈನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಇಂಡಕ್ಟಿವ್ ಎಫೆಕ್ಟ್ ಬಗ್ಗೆ ನಾವು ಡಿಫೈನ್ ಮಾಡೋದಕ್ಕೆ, ದೇರ್ ಇಸ್ ನೋ ಆಲ್ಕೈಲ್ ಗ್ರೂಪ್ಸ್ ಆರ್ ಅಟ್ಯಾಚ್ಡ್ ಟು ದ ಕ್ಲೋರೋಬೆನ್ಸಿನ್. ಓಕೆ, ಸೊ ದ್ಯಾಟ್ ಇಂಡಕ್ಟಿವ್ ಎಫೆಕ್ಟ್ ಯಾವುದೇ ರೀತಿ ರೆಸೊನೆನ್ಸ್ ಎಫೆಕ್ಟ್ ಅನ್ನ ಪ್ರಿಡಾಮಿನೇಟ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ರೆಸೊನೆನ್ಸ್ ಎಫೆಕ್ಟ್ ಏನ್ ಮಾಡುತ್ತೆ, ಇಂಡಕ್ಟಿವ್ ಎಫೆಕ್ಟ್ ಅನ್ನ ಪ್ರಿಡಾಮಿನೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಥರ್ಡ್ ಆಪ್ಷನ್ ಅಲ್ಲಿ ಬೋತ್ ಇಂಡಕ್ಟಿವ್ ಅಂಡ್ ರೆಸೊನೆನ್ಸ್ ಎಫೆಕ್ಟ್ ಆರ್ ಈವನ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ದ ರೈಟ್ ಆಪ್ಷನ್. ಅಂಡ್ ಫೋರ್ತ್ ಆಪ್ಷನ್ ಇಸ್ ಓನ್ಲಿ ರೆಸೊನೆನ್ಸ್ ಎಫೆಕ್ಟ್ ಆಪರೇಟ್ ಆಗುತ್ತೆ ಅಂತ. ಸೊ ದಟ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಸೊ ನಾವು ರೈಟ್ ಆಪ್ಷನ್ ಅನ್ನ ವಿ ಕ್ಯಾನ್ ಚೂಸ್ ಆಸ್ ವಾಟ್, ಆಪ್ಷನ್ 1 ಅನ್ನ ನಾವು ಎಕ್ಸಾಕ್ಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ಬೋದು. ಓಕೆ, ಸೊ ಕ್ಲೋರೋ ಆಟಮ್ or electron withdrawing groups ಏನಿದೆ, ಅದು they'll prefer only the ortho position and para position to withdraw the electrons ಅಂತ ನಾವು ಹೇಳ್ಬೋದು. ಸೊ ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್, ವೆನ್ ಅರೈಲ್ ಹ್ಯಾಲೈಡ್ಸ್ are treated with a sodium
aryl halides are treated with what? Sodium in presence of dry ether. It gives a product in which two aryl groups are joined together. This reaction is called as. See ನೋಡಿ ನಾವು ಈ ಕ್ವಶನ್ ಅನ್ನ ಸ್ಟೇಟ್ಮೆಂಟ್ ಓದಿದ ಕೂಡಲೇ ಸೊ ದಿಸ್ ರಿಯಾಕ್ಷನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ನಾವು ಕೆಲವೊಂದು ರಿಯಾಕ್ಷನ್ಸ್ ಅನ್ನ ಕಲ್ತಿದ್ದೀವಿ. ವಿತ್ ಮೆಟಲ್ಸ್ ಇನ್ ದ ಸೆನ್ಸ್ ವಾಟ್, ಪರ್ಟಿಕ್ಯುಲರ್ಲಿ ವಿತ್ ಸೋಡಿಯಂ ಮೆಟಲ್. ಸೊ ಅದರಲ್ಲಿ ಫಸ್ಟ್ ರಿಯಾಕ್ಷನ್ ನಮಗೆ ವುಡ್ಸ್ ರಿಯಾಕ್ಷನ್ ಅನ್ನ ತಗೊಳ್ತೀವಿ, ಸೆಕೆಂಡ್ ಒನ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ತಗೋತೀವಿ, ಅಂಡ್ ಥರ್ಡ್ ರಿಯಾಕ್ಷನ್ ಓನ್ಲಿ ಫಿಟ್ಟಿಗ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಇದರಲ್ಲಿ ವುಡ್ಸ್ ರಿಯಾಕ್ಷನ್ ಅಂದ್ರೆ ಏನು? ಬೋತ್ ದ ಬೋತ್ ಆಲ್ಕೈಲ್ ಗ್ರೂಪ್ಸ್ ಹಿಯರ್ ವಾಟ್ ಆಲಿಫ್ಯಾಟಿಕ್ ಗ್ರೂಪ್ಸ್ ಆಗಿರುತ್ತೆ, ಆಲ್ಕೈಲ್ ಗ್ರೂಪ್ಸ್ ಆಗಿರುತ್ತೆ. ಓಕೆ, ದೆನ್ ವುಡ್ಸ್ ಫಿಟ್ಟಿಗ್ ಗೆ ಬಂದಾಗ ಒಂದು ಆರು ಆಲ್ಕೈಲ್ ಗ್ರೂಪ್ ಆಗಿರುತ್ತೆ ಅಂಡ್ ಅನದರ್ ಆರ್ ಏನಾಗಿರುತ್ತೆ? ಅರೈಲ್ ಗ್ರೂಪ್ ಆಗಿರುತ್ತೆ. ಅಂಡ್ ಫಿಟ್ಟಿಗ್ ರಿಯಾಕ್ಷನ್ ಅಲ್ಲಿ ಬೋತ್ ದ ಆರ್ ಗ್ರೂಪ್ಸ್ ಆರ್ ಅರೈಲ್ ಗ್ರೂಪ್ ಅಂತ ನಾವು ಡಿಫೈನ್ ಮಾಡ್ತೀವಿ ಇನ್ ಆರ್ಡರ್ ಟು ಫಾರ್ಮೇಟ್ ದ ಪ್ರಾಡಕ್ಟ್. ಸೊ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ? ವೆನ್ ಅರೈಲ್ ಹ್ಯಾಲೈಡ್ಸ್ ಆರ್ ಟ್ರೀಟೆಡ್ ವಿತ್, ಸೊ ಅರೈಲ್ ಹ್ಯಾಲೈಡ್ಸ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಅಂದ್ರೆ ಬೋತ್ ದ ಆರ್ ಎಕ್ಸ್ ಇಸ್ ವಾಟ್? ಆರ್ ಎಕ್ಸ್ ಪ್ಲಸ್ ಆರ್ ಎಕ್ಸ್ ವೇರ್ ಆರ್ ಇಸ್ ಅರೈಲ್ ಗ್ರೂಪ್. ಓಕೆ, ಅರೈಲ್ ಹ್ಯಾಲೈಡ್ಸ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಮೆಟಲ್ ಜೊತೆ ಟ್ರೀಟ್ ಆಗ್ತಿದೆ. 2 moles of Na in the presence of dry ether, in the presence of what? Dry ether condition. Okay, it gives a product in which two aryl groups are joined together. So ಈ 2Na ಏನಾಗುತ್ತೆ? ಬೋತ್ ದ ಹ್ಯಾಲೈಡ್ ಜೊತೆ ಕಂಬೈನ್ ಆಗಿ ಬೈ ಪ್ರಾಡಕ್ಟ್ ನಮಗೆ 2NaX ಫಾರ್ಮೇಶನ್ ಆಗುತ್ತೆ. ಅಂಡ್ ವಾಟ್ ಎವರ್ ಆರ್ ಗ್ರೂಪ್ಸ್ ಆರ್ ದೇರ್ ನೋ ಆರ್ ಅಂಡ್ ಆರ್. ಸೊ ವೇರ್ ಆರ್ ನ ನಾವು ಅರೈಲ್ ಗ್ರೂಪ್ ಅಂತ ತಗೊಂಡಾಗ ವಿ ಕ್ಯಾನ್ ಸಿ ದ ಸ್ಟ್ರಕ್ಚರ್ ಲೈಕ್ ಇನ್ ದ ಫಾರ್ಮ್ ಆಫ್ ಬೈಫಿನೈಲ್ ಆರ್ ಡೈಫಿನೈಲ್, ಬೈಫಿನೈಲ್ ಆರ್ ಡೈಫಿನೈಲ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇದರಲ್ಲಿ ನಾವು ಯಾವ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ಬೋದು? ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್. ನಾವು ಬೋತ್ ಎರಡೂ ಆರ್ ಗ್ರೂಪ್ ಅನ್ನ ನಾವು ಅರೈಲ್ ಅಂತ ಕನ್ಸಿಡರ್ ಮಾಡೋದು ಫಿಟ್ಟಿಗ್ ರಿಯಾಕ್ಷನ್ ಅಲ್ಲಿ. ಸೊ ದಟ್ ಆಪ್ಷನ್ 2 ಅಲ್ಲಿ ನಮಗೆ ಫಿಟ್ಟಿಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ಡೈರೆಕ್ಟ್ಲಿ ವಿ ಕ್ಯಾನ್ ಚೂಸ್ ವಾಟ್? ಫಿಟ್ಟಿಗ್ ರಿಯಾಕ್ಷನ್ ಇಸ್ ಎ right answer for this question. So ವುಡ್ಸ್ ರಿಯಾಕ್ಷನ್ ಅಲ್ಲಿ ನಮಗೆ ಬೋತ್ ಬೈಫಿನೈಲ್ ಫಾರ್ಮೇಶನ್ ಆಗೋದಿಲ್ಲ. ವಿಲ್ ಗೆಟ್ ವಾಟ್? ಓನ್ಲಿ ದ ಆಲ್ಕೈಲ್ ಹ್ಯಾಲೈಡ್ಸ್ ಲೈಕ್ ಹೈಯರ್ ಆಲ್ಕೈನ್ಸ್ ಸಿಗುತ್ತೆ. ಫಿಟ್ಟಿಗ್ ರಿಯಾಕ್ಷನ್ ಅಲ್ಲಿ ನಮಗೆ ಬೈಫಿನೈಲ್ ಆರ್ ಡೈಫಿನೈಲ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದಟ್ ವಿ ಕ್ಯಾನ್ ಚೂಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Direct iodination of benzene is not possible because, see already ಈ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದೀವಿ. ಸೊ ನಾವು ಬೆನ್ಝೀನ್ ರಿಂಗ್ಗೆ ಕ್ಲೋರಿನೇಷನ್ ಮಾಡ್ತೀವಿ, ಬ್ರೋಮಿನೇಷನ್ ಮಾಡ್ತೀವಿ. ಇಲ್ಲಿ ಕ್ವಶನ್ ಏನು? ವೈ ನಾಟ್ ಅಯೋಡಿನೇಷನ್ ಅಂತ ಕೇಳಿದ್ದಾರೆ. ಓಕೆ, ವೈ ನಾಟ್ ಅಯೋಡಿನೇಷನ್ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಅಯೋಡಿನೇಷನ್ ಆಗೋದಿಲ್ಲ ಇಲ್ಲಿ ಅಂತ ಅಂದ್ರೆ, ಬಿಕಾಸ್ ನೋಡಿ ದಿಸ್ ವಿ ಕ್ಯಾನ್ ಟೆಲ್ ಲೈಕ್ ಇಫ್ ಯು ಕನ್ಸಿಡರ್ ದ ಬೆನ್ಝೀನ್ ರಿಂಗ್. ಸೊ ಬೆನ್ಝೀನ್ ರಿಂಗ್ಗೆ ನಾವು I2ನ ಆ್ಯಡ್ ಮಾಡಿದಾಗ ಪ್ರಾಡಕ್ಟ್ ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ, ಸೊ ಅರೈಲ್ ಹ್ಯಾಲೈಡ್ಸ್ ಆ್ಯಕ್ಚುಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಅರೈಲ್ ಹ್ಯಾಲೈಡ್ಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ ಆಸ್ ಕಂಪೇರ್ಡ್ ಟು ದ ಆಲ್ಕೈಲ್ ಹ್ಯಾಲೈಡ್ಸು. ಸೊ ಈಗ ನಾವು ಹ್ಯಾಲೋಜಿನೇಷನ್ ಈಸಿಯಾಗಿ ಆಗುತ್ತೆ ಅಂಡ್ ಹ್ಯಾಲೋಜಿನೇಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ addition of chlorine ಮತ್ತೆ addition of bromination will takes place easily in the presence of some conditions. But if we come to the iodination, so ಇದರಲ್ಲಿ ಏನಾಗುತ್ತೆ actually because of the partial bond character. So iodine, if in case when it going to attacks to the benzene ring, so namage partial character of the benzene ring is going to happen by just because of the resonance. Okay, so because of resonance. ಓಕೆ, ಸೊ ಇಲ್ಲೇನಾಗುತ್ತೆ? ಬೆನ್ಝೀನ್ ರಿಂಗು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡುತ್ತೆ. ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ನ ಬೆನ್ಝೀನ್ ರಿಂಗು ಬಿಕಾಸ್ ಆಫ್ ರೆಸೊನೆನ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ವಿಲ್ ಫಾರ್ಮ್. ಡಬಲ್ ಬಾಂಡ್ ಕ್ಯಾರೆಕ್ಟರ್ ವಿಲ್ ಅಕರ್ ಅಟ್ ದ ಬೆನ್ಝೀನ್ ರಿಂಗ್ ಆಗೋದ್ರಿಂದ ಸೊ ನಮ್ಗೆ ಏನಾಗುತ್ತೆ? ಡೈರೆಕ್ಟ್ ಅಯೋಡಿನೇಷನ್ ಆಫ್ ದ ಬೆನ್ಝೀನ್ ಇಸ್ ನಾಟ್ ಪಾಸಿಬಲ್ ಅಂತ ನಾವು ಹೇಳ್ಬೋದು. ಸೊ ಈಗ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಅಯೋಡಿನ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಓಕೆ, ದೆನ್ ಸೆಕೆಂಡ್ ಆಪ್ಷನ್
the product C6H5I is reduced to C6H6 by HI. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ಸೊ ಅಯೋಡಿನೇಷನ್ ನಾವು ಮಾಡಿದಾಗ ಅಯೋಡಿನ್ ಏನು ಅಟ್ಯಾಕ್ ಆಗುತ್ತೆ ಫಾರ್ ಬೆನ್ಝೀನ್ ರಿಂಗ್ಗೆ ಲೈಕ್ ದಿಸ್. ಓಕೆ, ಸೊ ಮತ್ತೆ ಇದು ಏನಾಗುತ್ತೆ ಅಗೈನ್ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಬೆನ್ಝೀನ್ ಓನ್ಲಿ. ಮತ್ತೆ ಇದೇನಾಗುತ್ತೆ ಬೆನ್ಝೀನ್ C6H6ಗೆನೆ ರೆಡ್ಯೂಸ್ ಆಗುತ್ತೆ just because of the presence of HI. so that ಅಯೋಡೋಬೆನ್ಝೀನ್ ನಮ್ಗೆ ಏನು ಫಾರ್ಮ್ ಆಗುತ್ತೆ ಅದು ಶಾರ್ಟ್ ಲಿವ್ಡ್ ಸ್ಪೀಶಿ ಆಗಿರುತ್ತೆ. ಆ್ಯಂಡ್ ಅಗೈನ್ ವೆನ್ ಇಟ್ ಟ್ರೀಟೆಡ್ ವಿತ್ HI ಹೈಡ್ರೋಜನ್ ಅಯೋಡೈಡ್ ನಮಗೆ ಮತ್ತೆ ಬೆನ್ಝೀನ್ ರಿಂಗ್ ಫಾರ್ಮೇಷನ್ ಆಗುತ್ತೆ ಜಸ್ಟ್ ಬಿಕಾಸ್ ಆಫ್ ದ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ದ ರೆಸೋನೆನ್ಸ್. ಸೊ ದಟ್ ಅಯೋಡಿನೇಷನ್ ಡೈರೆಕ್ಟ್ ಅಯೋಡಿನೇಷನ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಬೆನ್ಝೀನ್ ಅಂತ ನಾವು ಹೇಳ್ಬೋದು. ಸೊ ಈಗ ಸೆಕೆಂಡ್ ಆಪ್ಷನ್ ಅನ್ನ ವಿ ಕ್ಯಾನ್ ಚೂಸ್ ಆಸ್ ಎ ಕರೆಕ್ಟ್ ಆನ್ಸರ್. ದೆನ್ ಇದರಲ್ಲಿ ಆಪ್ಷನ್ 3 ಅಲ್ಲಿ HI ಈಸ್ ಅನ್ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ. No, because of it stability only it iodobenzene is going to converting into what benzene ring ಆಗಿ ಕನ್ವರ್ಟ್ ಆಗ್ತಿದೆ. ಮತ್ತೆ ರಿಂಗ್ ಇಸ್ ಡಿಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವೆನ್ ಅಯೋಡಿನ್ ಇಸ್ ಅಟ್ಯಾಕಿಂಗ್ ಟು ದ ಬೆನ್ಝೀನ್ ರಿಂಗ್, ಅಯೋಡಿನ್ ಬೆನ್ಝೀನ್ಗೆ ಅಟ್ಯಾಕ್ ಆದಾಗ ರಿಂಗು ಡಿಆಕ್ಟಿವೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ಸೊ ನಮಗೆ ಅಯೋಡಿನ್ನ ಬೆನ್ಝೀನ್ ರಿಂಗ್ಗೆ ಅಟ್ಯಾಕ್ ಮಾಡಿದಾಗ ಏನು ಅಯೋಡೋಬೆನ್ಝೀನ್ ಫಾರ್ಮೇಷನ್ ಆಗುತ್ತೆ, ವೆನ್ ದಟ್ ಅಯೋಡೋಬೆನ್ಝೀನ್ ಇಸ್ ಗೋಯಿಂಗ್ ಟು ರೆಡ್ಯೂಸ್ ಟು ವಾಟ್ C6H6ಗೆ ಮತ್ತೆ ರೆಡ್ಯೂಸ್ ಆಗುತ್ತೆ just because of the HI. so that direct iodination of the benzene is not possible ಅಂತ ನಾವು ಹೇಳ್ಬೋದು. So option 2 is the right answer. So then next question ಗೆ ಹೋಗೋಣ. ಸೊ ಈ ಕ್ವಶನ್ ಅಲ್ಲಿ ದ ಮೇಜರ್ ಮೋನೋ ಹ್ಯಾಲೋ ಪ್ರಾಡಕ್ಟ್ ಇನ್ ದ ರಿಯಾಕ್ಷನ್ is. ಸೊ ಈಗ ಇಲ್ಲೇನು ಕ್ವಶನ್ ಕೊಟ್ಟಿದ್ದಾರೆ, ಬೆನ್ಝೀನ್ ರಿಂಗ್ಗೆ ಒನ್ ಸೈಡು NO2 ಅಟ್ಯಾಚ್ ಆಗಿದೆ, ಇನ್ನೊಂದು ಸೈಡು ಈಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಿಸ್ ರಿಯಾಕ್ಷನ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ Br2 ಅಂಡ್ ಸಮ್ ಅಮೌಂಟ್ ಆಫ್ ಹೀಟ್, ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಪ್ರೆಸೆನ್ಸ್ ಅಲ್ಲಿ ಏನಾಗುತ್ತೆ ಈ ರಿಯಾಕ್ಷನ್ ಕ್ಯಾರಿ ಆಗುತ್ತೆ. ಆ್ಯಂಡ್ ದ ಪ್ರಾಡಕ್ಟ್ ಫಾರ್ಮ್ಡ್ ಇಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಅಲ್ಲಿ ವಾಟ್ ಈಸ್ ಎಕ್ಸ್ ಅನ್ನೋದನ್ನ ವಿ ನೀಡ್ ಟು ಫೈಂಡ್ ಇಟ್ ಔಟ್. ಓಕೆ, ಸೊ ನಮಗೆ ಆಪ್ಷನ್ ಎ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಅಲ್ಲಿ ಏನು ಹೇಳ್ತಿದ್ದಾರೆ, ಬೆನ್ಝೀನ್ ರಿಂಗ್ಗೆ NO2 ಸೇಮ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ನೋಡಿ, ಇಲ್ಲಿ CH2 CH3 ಅಲ್ಲಿ CH2 ಅಲ್ಲಿರುವಂಥ ಒನ್ ಹೈಡ್ರೋಜನ್ ಆಟಮ್ ಇಸ್ ಗೋಯಿಂಗ್ ಟು ಆಡ್ ಬ್ರೋಮಿನೇಷನ್ ಆಗ್ತಿದೆ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಬಿ ಅಲ್ಲಿ ಏನಾಗ್ತಿದೆ, CH3 ಅಲ್ಲಿರುವಂಥ ಹೈಡ್ರೋಜನ್ ಆಟಮ್ ಇಸ್ ಗೋಯಿಂಗ್ ಟು ರಿಪ್ಲೇಸ್ಡ್ ಬೈ ಬ್ರೋಮಿನ್, ದಟ್ ಈಸ್ ಆಲ್ಸೋ ಬ್ರೋಮಿನೇಷನ್ ಆಗ್ತಾ ಇದೆ. ಆ್ಯಂಡ್ ಇನ್ ಥರ್ಡ್ ಆಪ್ಷನ್ ಸಿ ಅಲ್ಲಿ ಏನಾಗ್ತಿದೆ, ಬ್ರೋಮಿನೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಟು ದ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಹೋಗಿ ಅಟ್ಯಾಚ್ ಆಗ್ತಿದೆ. ಸೊ ದಟ್ ಈಸ್ ಥರ್ಡ್ ಆಪ್ಷನ್. ಆ್ಯಂಡ್ ಫೋರ್ತ್ ಆಪ್ಷನ್ ಅಲ್ಲಿ ಏನಾಗ್ತಿದೆ, NO2 ಅಲ್ಲಿ ಒನ್ ಆಫ್ ದ ಆಕ್ಸಿಜನ್ ಇಸ್ ಗೋಯಿಂಗ್ ಟು ರಿಪ್ಲೇಸ್ಡ್ ಬೈ ದ ಬ್ರೋಮಿನ್ ಆಗ್ತಿದೆ. ಸೊ ದಟ್ ಈಸ್ ಅನದರ್ ಆಪ್ಷನ್ ಡಿ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಈಗ ಇಲ್ಲಿ ಯಾವುದು ಒಂದು ಪರ್ಟಿಕ್ಯುಲರ್ ಆನ್ಸರ್ ಅಂತ ನಾವು ಇಲ್ಲಿ ತಗೊಳ್ಳೋದಾದ್ರೆ, ಆಕ್ಚುಲಿ ಇಲ್ಲೇನು ಸಬ್ಸ್ಟಿಟ್ಯೂಷನ್ ಆಗ್ತಿದೆ Br2 ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ದ ಸಬ್ಸ್ಟಿಟ್ಯೂಷನ್, ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಆಫ್ ಫ್ರೀ ರ್ಯಾಡಿಕಲ್ಸ್ ಅಂತ ಅಂದ್ರೆ ಇಲ್ಲಿ ನಾವು Brನ ವೆನ್ Br2 ಅಂಡರ್ಗೋಸ್ ದ ರಿಯಾಕ್ಷನ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ರ್ಯಾಡಿಕಲ್ಸ್ Br ಡಾಟ್ ಮತ್ತೆ Br ಡಾಟ್ ನಮಗೆ ಸಿಗುತ್ತೆ ಪ್ರಾಡಕ್ಟ್. ಓಕೆ, ಬ್ರೋಮಿನೇಷನ್ ಲೈಕ್ ಬ್ರೋಮಿನ್ ಅಯನ್ ಸ್ಪ್ಲಿಟ್ ಆದಾಗ Br ಡಾಟ್ ಫ್ರೀ ರ್ಯಾಡಿಕಲ್ ಸಿಗುತ್ತೆ. ಈ Br ಡಾಟ್ ಫ್ರೀ ರ್ಯಾಡಿಕಲ್ಸ್ ಏನಿದೆ, ಸೊ ದೀಸ್ ಆರ್ ಗೋಯಿಂಗ್ ಟು ಅಟ್ಯಾಕ್ಸ್ ದ ಅರೋಮ್ಯಾಟಿಕ್ ರಿಂಗ್ಸ್. ಎಲ್ಲಿ ಅಟ್ಯಾಕ್ ಆಗಬೇಕು ಆ್ಯಂಡ್ ವಾಟ್ ಈಸ್ ದ ಆರ್ಡರ್ ಆಫ್ ದ ಫ್ರೀ ರ್ಯಾಡಿಕಲ್ಸ್ ಅಂದರೆ ಸಬ್ಸ್ಟಿಟ್ಯೂಷನ್ ಆಫ್ ಫ್ರೀ ರ್ಯಾಡಿಕಲ್ಸ್ ಆ್ಯಂಡ್ ಇಟ್ಸ್ ರಿಯಾಕ್ಟಿವಿಟಿ. ಓಕೆ, ಆ್ಯಂಡ್ ಇಟ್ಸ್ ರಿಯಾಕ್ಟಿವಿಟಿ ಆರ್ಡರ್ ವಿಲ್ ಬಿ ಲೈಕ್ ಫಸ್ಟು ಟರ್ಷಿಯರಿ ಹೈಡ್ರೋಜನ್ ಆಟಮ್ಗೆ ಅಟ್ಯಾಕ್ ಆಗಬೇಕು, ದ್ಯಾನ್ ದಟ್ ಆಫ್ ದ ಸೆಕೆಂಡರಿ ಹೈಡ್ರೋಜನ್ ಆಟಮ್, ದ್ಯಾನ್ ದಟ್ ಆಫ್ ದ ಪ್ರೈಮರಿ ಹೈಡ್ರೋಜನ್ ಆಟಮ್ ಅಂತ ಹೇಳ್ತೀವಿ. ಆರ್ ಎಲ್ಸ್ ಟರ್ಷಿಯರಿ ಹೈಡ್ರೋಜನ್ ಆಟಮ್, ದ್ಯಾನ್ ದಟ್ ಆಫ್ ದ ಸೆಕೆಂಡರಿ ಹೈಡ್ರೋಜನ್ ಆಟಮ್, ದ್ಯಾನ್ ದಟ್ ಆಫ್ ದ ಪ್ರೈಮರಿ ಹೈಡ್ರೋಜನ್ ಆಟಮ್ ಅಲ್ಲಿ ಏನಾಗುತ್ತೆ ನಮಗೆ ಸಬ್ಸ್ಟಿಟ್ಯೂಷನ್ ಆಫ್ ದ ಫ್ರೀ ರ್ಯಾಡಿಕಲ್ಸ್ ಆಗುತ್ತೆ. ಸೊ ಈಗ ಟರ್ಷಿಯರಿ ಹೈಡ್ರೋಜನ್ ಆಟಮ್ ಅನ್ನೋದಕ್ಕಿಂತ ವಿ ಕ್ಯಾನ್ ಕನ್ಸಿಡರ್ ಟರ್ಷಿಯರಿ ಕಾರ್ಬನ್ ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈಗ ಆಪ್ಷನ್ ಎ ಅಂತ ಬಂದಾಗ ದಿಸ್ ಇಸ್ ಫಸ್ಟ್ ಕಾರ್ಬನ್, ದಿಸ್ ಇಸ್ ಕಾರ್ಬನ್ ಇಸ್ ಸರೌಂಡೆಡ್ ಬೈ ದ 3 hydrogen atoms. ಓಕೆ, ಸೊ 3 hydrogen atoms and 1 CH2 ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಇದರಲ್ಲಿ 1 CH3 ಅಲ್ಲಿ ವಿ ಕ್ಯಾನ್ ಸಿ, ಬಟ್ ಇಲ್ಲಿ ಆಪ್ಷನ್ 1 ಅಲ್ಲಿ ಏನಾಗಿದೆ, ದಿಸ್ ಇಸ್ ಫಸ್ಟ್ ಕಾರ್ಬನ್ ಆಟಮ್ and this is
ಸೆಕೆಂಡ್ ಕಾರ್ಬನ್ ಆಟಮ್. ಸೊ ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಏನಾಗಿದೆ Br ಇಂದ ರೀಪ್ಲೇಸ್ ಆಗಿದೆ. ಓಕೆ, ಸೊ ಈಗ ಇದು ನಮ್ಗೆ ಆರ್ಡರ್ ನೋಡೋದಾದ್ರೆ ನಮ್ಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ವಿಲ್ ಬಿ ಸೆಕೆಂಡರಿ ಹೈಡ್ರೋಜನ್ ಆಟಮ್ ಅಂತ ನಾವು ಹೇಳ್ಬೋದು. ಸೊ ದೆನ್ ಇಫ್ ಯು ಕಮ್ ಟು ದ ಆಪ್ಷನ್ 1 ಅಂತ ಬಂದಾಗ, ಸೊ ಈ ಆಪ್ಷನ್ 1 ಇಲ್ಲಿ ಏನು ಫಸ್ಟ್ CH2CH3 ಇಲ್ಲಿ CH2CH3 ಇದೆ ಅಲ್ವಾ. ಸೊ ಅದನ್ನ ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ನೋಡಿ, ಇಲ್ಲಿ CH2 ಈ ತರ ಆಗುತ್ತೆ ಅಂಡ್ ಅದಕ್ಕೆ ಒಂದು ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿದೆ ಲೈಕ್ ದಿಸ್ ಅಲ್ವಾ. ಅಂಡ್ ಹಿಯರ್ CH3 ನಾನು ಈ ತರ ಬರ್ಕೊಳ್ತೀನಿ, CH3 ಸೊ ಆಗ ದಿಸ್ ಕಾರ್ಬನ್ ಆಟಮ್ ಅನ್ನ ನಾವು ಟರ್ಷಿಯರಿ ಕಾರ್ಬನ್ ಅಂತ ಕರಿಬಹುದು. ವೈ? ಬಿಕಾಸ್ ಇಟ್ ಇಸ್ ಸರೌಂಡೆಡ್ ಬೈ ದ 3 ಹೈಡ್ರೋಜನ್ ಆಟಮ್ಸ್ ಅಂಡ್ 1 ಗ್ರೂಪ್ ಇಸ್ CH2 ಅಂಡ್ ಅಲಾಂಗ್ ವಿತ್ ನೈಟ್ರೋಬೆನ್ಸಿನ್ ಇಂದ ಅಟ್ಯಾಚ್ ಆಗಿದೆ. ಸೊ ಇದರಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ Br ಆದ್ರೆ, ಸೊ ದಟ್ ಈಸ್ ದ ರೈಟ್ ವೇ ಟು ಅಟ್ಯಾಕ್ಸ್ ದ ಫ್ರೀ ರಾಡಿಕಲ್ಸ್ ಟು ದ ಆರೋಮ್ಯಾಟಿಕ್ ರಿಂಗ್ ಅಂತ ನಾವು ಹೇಳ್ಬೋದು. ನೋಡಿ ಆಪ್ಷನ್ ಸಿ ಅಲ್ಲಿ ಸೊ ಡೈರೆಕ್ಟ್ ಆಗಿ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗಿರೋದ್ರಿಂದ ಬ್ರೋಮಿನ್, ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ಅಂಡ್ ಇಲ್ಲಿ ಆಕ್ಸಿಜನ್ ಇಸ್ ರೀಪ್ಲೇಸ್ಡ್ ಬೈ ಬ್ರೋಮಿನ್ ಆಗಿರೋದ್ರಿಂದ ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಅಂಡ್ ಇಫ್ ಯು ಕಮ್ ಟು ದ ಆಪ್ಷನ್ ಬಿ ಆಪ್ಷನ್ ಬಿ ಅಲ್ಲಿ ನಮ್ಗೆ CH3 ಅಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ Br ಆಗಿರೋದ್ರಿಂದ, one of the hydrogen atom is replaced by what? Br ಆಗಿರೋದ್ರಿಂದ in the tertiary carbon atom ಅಲ್ಲಿ, so that we can choose as a right option. So option B is the right answer for this question. So why? Just because of what? The substitution of free radical and the reactivity order will be like a tertiary hydrogen atom will be more preferable than that of the secondary and than that of the primary ಅಂತ ನಾವು choose ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಅಂಡರ್ಗೋಸ್ ರಿಪ್ಲೇಸ್ಮೆಂಟ್ ಆಫ್ Cl by OH by Marley warming with aqueous NaOH? ಈಗ ನಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಅಂತ. ಸೊ ಈ ಫಾಲೋಯಿಂಗ್ ಕಾಂಪೌಂಡ್ಸ್ ಅಲ್ಲಿ ಯಾವ ಕಾಂಪೌಂಡ್ಸ್ಗೆ ರಿಪ್ಲೇಸ್ಮೆಂಟ್ ಆಫ್ Cl? ಎಲ್ಲ ಕಾಂಪೌಂಡ್ಸ್ ಅಲ್ಲೂ Cl ಇದೆ, Cl and Cl ಇದೆ. ಓಕೆ, ಸೊ ಎಲ್ಲ ಗಿವನ್ ಆಪ್ಷನ್ಸ್ ಅಲ್ಲೂ ನಮಗೆ ಹ್ಯಾಲೋಜನ್ ಅಟ್ಯಾಚ್ಡ್ ಆರೋಮ್ಯಾಟಿಕ್ ರಿಂಗ್ಸ್ ಅನ್ನ ನಾವು ನೋಡ್ಬೋದು. ಈ ಆಲ್ ದ 4 ಆಪ್ಷನ್ಸ್ ಅಲ್ಲಿ ವಿಚ್ ಆಪ್ಷನ್ ಇಸ್ ಪ್ರಿಫರಬಲ್ ಟು ರೀಪ್ಲೇಸ್ ದ Cl? ಸೊ ಯಾವ ಆಪ್ಷನ್ Cl ಅನ್ನ ರೀಪ್ಲೇಸ್ ಮಾಡುತ್ತೆ ಈಸಿಲಿ ಬೈ OH ಬೈ ವಾರ್ಮಿಂಗ್ ವಿತ್ aqueous NaOH ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಇಫ್ ಯು ಕಮ್ ಟು ದ ದಿಸ್ ಒನ್ ಆನ್ಸರ್ ಫಾರ್ ದಿಸ್, if electron with and along with that chlorobenzene ಗೆ ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡಿ NO2 ಅಟ್ಯಾಚ್ ಆಗಿದೆ. ದಿಸ್ ಇಸ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ 1 NO2 ಇದೆ. ಆಪ್ಷನ್ ಸಿ ಅಲ್ಲಿ NO2 2 moles of NO2 will be replaced by 2 hydrogen atoms, so this is also electron with drawing. And ಆಪ್ಷನ್ ಡಿ ಅಲ್ಲಿ 3 NO2 ಗ್ರೂಪ್ಸ್ ಅಟ್ಯಾಚ್ ಆಗಿರೋದನ್ನ ನಾವು ನೋಡಬಹುದು. ಓಕೆ, ಸೊ ಈಗ ಆಸ್ ವಿ ಕಮ್ ಟು ಆಪ್ಷನ್ ಎ ಟು ಡಿ ಏನಾಗ್ತಾ ಇದೆ, increase of attach of what? Electron withdrawing groups ಅಲ್ವಾ. ಸೊ increase of attach of what? Attacking the electron withdrawing groups ಆಗಿರೋದ್ರಿಂದ, ಸೊ ನಮ್ಗೆ as for the aromatic ring ಗೆ if more number of electron withdrawing groups are attached ಅಂತ ಅಂದ್ರೆ more number of Cl molecules can replace ಅಂತ ನಾವು ಹೇಳ್ಬೋದು. ಓಕೆ, ಸೊ ಅಂದ್ರೆ as the number of electron withdrawing groups, electron withdrawing groups increase ಆಗ್ತಿದೆ ಅಂತ ಅಂದ್ರೆ electron withdrawing groups increases, replacement of Cl groups becomes easy. Replacement of Cl groups becomes easy. ಓಕೆ, ಸೊ ಈಗ ಅದು ಹಾಗಿರುವಾಗ ಈಗ ಇದರಲ್ಲಿ Cl ಆಲ್ರೆಡಿ ಕ್ಲೋರೋಬೆನ್ಸಿನ್, ಆಪ್ಷನ್ ಎ ಅಲ್ಲಿ ಏನಿದೆ ಕ್ಲೋರೋಬೆನ್ಸಿನ್ ಇದೆ. ಇದಕ್ಕೆ ನಾವು ವೆನ್ ವಿ ಟ್ರೀಟ್ ದಿಸ್ ಆಪ್ಷನ್ ಟು ದ OH, ಸೊ ದಟ್ ಈಸ್ ವಾರ್ಮಿಂಗ್ ವಿತ್ ವಾಟ್? aqueous NaOH ಜೊತೆ ಟ್ರೀಟ್ ಮಾಡಿದ್ರೆ, ಸೊ ಇದರಲ್ಲಿ ನಮಗೆ ಕ್ವೈಟ್ ಡಿಫಿಕಲ್ಟ್ ಆಗುತ್ತೆ ಇನ್ ಆರ್ಡರ್ ಟು ರೀಪ್ಲೇಸ್ Cl. ಬಟ್ ಅದೇ ಆಪ್ಷನ್ ಬಿ ಗೆ ಬಂದಾಗ ಸೊ ಇಟ್ ಈಸ್ ಲೈಕ್ ಲಿಟಲ್ ಈಸಿ ಟು ರೀಪ್ಲೇಸ್ ವಾಟ್? Cl ವಿತ್
the NaOH from the aqueous NaOH. And if we come to the third option, no, so this is also quite easy to replace the chlorine atom with the OH by warming with what? Aqueous NaOH. And last optionally, there is a presence of more electron withdrawing groups such as nitro groups. So ಈಗ more number of nitro groups present ಇರೋದ್ರಿಂದ, so we can easily replace what? Cl molecules with the NaOH. So like when we treat this molecule with the aqueous NaOH, so we can easily replace what? Cl by OH, just because of the presence of what? More number of electron withdrawing groups ಅಂತ ನಾವು ಹೇಳ್ಬೋದು. Okay, so this is the product is formed when we treat this option D with the aqueous NaOH, so that we can choose the correct option as a D, ಅಥವಾ option 4 is the right answer ನಾವು right answer ಅಂತ ಹೇಳ್ಬೋದು. Just because of what? As the number of electron withdrawing groups increases, replacement of chlorine atoms also becomes very easy. ಅದಕ್ಕೋಸ್ಕರ option 4 is the right answer. Okay, next question ಗೆ ಹೋಗೋಣ. So this is level 3 questions. ಈ ತರ ನಿಮ್ಗಿರುತ್ತೆ. And see this question also level 3 question ಅಂತ ನಾವು ಕನ್ಸಿಡರ್ ಮಾಡ್ಬೋದು. And see this is also level 3 questions. So like and ಇದನ್ನು ಸಹ you can considered as level 2 question ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. Okay, so ಈಗ next question ಗೆ ಬರೋಣ. So where this is what? N2 plus Cl minus ಏನು? Benzene. Okay, benzene diazonium, diazo. ಯಾಕೆ diazo? Just because of N2 plus. Okay, benzene diazonium chloride, benzene diazonium chloride reactant ಕೊಟ್ಟಿದ್ದಾರೆ. And arrow mark ಮೇಲೆ FeCl3 or Cl2 chlorination is takes place in the presence of what? FeCl3 ಅಂತ ಕೊಟ್ಟಿದ್ದಾರೆ. And ಏನ್ ಪ್ರಾಡಕ್ಟ್ ಬರುತ್ತೆ ಇಲ್ಲಿ? ಕ್ಲೋರಿನ್, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ಗೆ ನಾವು ಕ್ಲೋರಿನೇಷನ್ ಮಾಡಿದ್ರೆ ವಾಟ್ ಈಸ್ ದ ಪ್ರಾಡಕ್ಟ್? ಅಂಡ್ ಇಲ್ಲಿ ಎಕ್ಸ್ ಪ್ರಾಡಕ್ಟ್ ಏನ್ ಬರುತ್ತೆ, ಮತ್ತೆ ಆ ಪ್ರಾಡಕ್ಟ್ಗೆ C6H5Cl ಜೊತೆ ಟ್ರೀಟ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ Na ವಾಟ್ ಈಸ್ ದ ಪ್ರಾಡಕ್ಟ್ ಅಂತ ಕೇಳ್ತಿದ್ದಾರೆ. ಓಕೆ, ವಾಟ್ ಈಸ್ ವೈ? ಅಂಡ್ ವೈ ಈಸ್ ಆಪ್ಷನ್ ಎ ನಮಗೆ C6H4Cl2, C6H3Cl3, C6H5 ಅಂತ ಕೊಟ್ಟಿದ್ದಾರೆ. ಅಂಡ್ C6H5 C2H5 ಅಂತ ಕೊಟ್ಟಿದ್ದಾರೆ. ಈಗ ಲೆಟ್ ಅಸ್ ರೈಟ್ ದ ರಿಯಾಕ್ಷನ್. ಸೊ ದಿಸ್ ಇಸ್ ಬೆನ್ಸೀನ್ ಡೈazonium N2 plus Cl minus ಕೊಟ್ಟಿದ್ದಾರೆ. ಅಂಡ್ ಇದನ್ನ ನಾವು ಕ್ಲೋರಿನೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ FeCl3. ಸೊ chlorination is nothing but what? Addition of chlorine will takes place. This N2 is going to remove. So the first product we will get what? Chlorobenzene ನಮಗೆ ಪ್ರಾಡಕ್ಟ್ ಸಿಗುತ್ತೆ. Chlorobenzene we will get the product. So where X is what? Chlorobenzene. ಮತ್ತೆ ಕ್ಲೋರೋಬೆನ್ಸಿನ್ ಅನ್ನ ನಾವು C6H5Cl ಜೊತೆ ಟ್ರೀಟ್ ಮಾಡಿ ಪ್ಲಸ್ 2 moles of Na ಜೊತೆ ಮೆಟಲ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ವಾಟ್? C6H5Cl. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಫಿಟ್ಟಿಗ್ ರಿಯಾಕ್ಷನ್ ಅಲ್ವಾ? ಫಿಟ್ಟಿಗ್ ರಿಯಾಕ್ಷನ್. ಸೊ ಫಿಟ್ಟಿಗ್ ರಿಯಾಕ್ಷನ್ ಅಲ್ಲಿ ಏನ್ ಹೇಳುತ್ತೆ? ಇಫ್ ಬೋತ್ ದ ಆರ್ ವಿಲ್ ಬಿ ಅರೈಲ್ ಗ್ರೂಪ್ ಆದ್ರೆ, ಸೊ 2 moles of RX ಅಲ್ಲಿ ಬೋತ್ ದ ಆರ್ ವಿಲ್ ಬಿ ಅರೈಲ್ ಗ್ರೂಪ್ ಆದ್ರೆ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ಸ್ ವಾಟ್? ಬೈಫಿನೈಲ್ ಆರ್ ಡೈಫಿನೈಲ್ ನಮಗೆ ಸಿಗುತ್ತೆ. ನೋಡಿ, ಈ C6H5Cl ಅಂಡ್ C6H5Cl ಕಂಬೈನ್ ಆದ್ರೆ ಸೊ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ ವಾಟ್? C6H5 ಅಂಡ್ C6H5 ನಮಗೆ ಸಿಗುತ್ತೆ ಪ್ರಾಡಕ್ಟು. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಬೈಫಿನೈಲ್ ಆರ್ ಡೈಫಿನೈಲ್ ಅಂತ ಹೇಳ್ತೀವಿ. ಓಕೆ, ಬೈಫಿನೈಲ್ ಆರ್ ಡೈಫಿನೈಲ್. So this is the product is formed along with the liberation of minus 2 moles of NaCl. So ನಮಗೆ ಪ್ರಾಡಕ್ಟ್ ಏನು ಬಂದಿದೆ? This is the product. So in option C ಅಲ್ಲಿ we can see C6H5 and C6H5. So the product Y we call it as what? Biphenyl. Biphenyl or diphenyl ಅಂತ ಹೇಳ್ತೀವಿ. Biphenyl or diphenyl. So this is the product. Option C is the right answer. Okay, next question ಗೆ ಹೋಗೋಣ. So next question ಅಲ್ಲಿ the structure of the major product formed in the following reaction. See ಈಗ ನಮಗೆ ಏನು ಕೊಟ್ಟಿದ್ದಾರೆ? ಬೆನ್ಸಿನ್ ರಿಂಗ್ಗೆ ಈ ಪೊಸಿಷನ್ ಅಲ್ಲಿ ಅಯೋಡಿನ್ ಅಟ್ಯಾಚ್ ಆಗಿದೆ and here CH2Cl ಅಟ್ಯಾಚ್ ಆಗಿದೆ. This reaction is taking place in the presence of sodium cyanide and DMF.
Okay, so in the presence of what DMF reagent presence ಅಲ್ಲಿ ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಿರೋದ್ರಿಂದ ನಮಗೆ ಇದರಲ್ಲಿ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಅಂತ ವಿ ಶುಡ್ ಸಿ ದ ಪ್ರಾಡಕ್ಟ್. ಸೊ ಇಲ್ಲಿ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ ಇನ್ ಸಚ್ ಎ ವೇ ದಟ್ ಓಕೆ. ಸೊ ನಮಗೆ ಇದರಲ್ಲಿ ಪ್ರಾಡಕ್ಟ್ ಆಲ್ಕೈಲ್ ಹ್ಯಾಲೈಡ್ಸು can undergo substitution reaction more easily than that of the aryl halides ಆಗಿರೋದ್ರಿಂದ ನೋಡಿ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ಇದೆ, this is aryl halide. So this part is what aryl halide and this part is what alkyl halide. So ಈಗ alkyl halide so the reason is we know from this question we can say that like alkyl halides can undergoes nucleophilic substitution reaction more than that of what aryl halides ಆಗಿರೋದ್ರಿಂದ. ಸೊ ಕೊಟ್ಟಿರೋಂಥ ಕ್ವಶನ್ ಅಲ್ಲಿ ನಮಗೆ ಆಲ್ಕೈಲ್ ಹ್ಯಾಲೈಡ್ ಮತ್ತೆ ಅರೈಲ್ ಹ್ಯಾಲೈಡ್ ಇದೆ. ಸೊ ಇಲ್ಲಿ NaCN ಅಲ್ಲಿ ಯು ಕ್ಯಾನ್ ಸಿ ದ ನ್ಯೂಕ್ಲಿಯೋಫೈಲ್ CN. ಸೊ ದಿಸ್ CN ಕ್ಯಾನ್ ಈಸಿಲಿ ರಿಪ್ಲೇಸ್ Cl ದ್ಯಾನ್ ದಟ್ ಆಫ್ ದ ಅಯೋಡಿನ್. ಓಕೆ, ಸೊ ದ್ಯಾಟ್ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ, ಇಲ್ಲಿ ಬೆನ್ಸಿನ್ ರಿಂಗ್ಗೆ ಅಯೋಡಿನ್ ಹಾಗೆ ರಿಮೈನ್ ಆಗುತ್ತೆ ಅಂಡ್ ಇಲ್ಲಿ CH2 ಅಂಡ್ Cl ಕ್ಯಾನ್ ಈಸಿಲಿ ರಿಪ್ಲೇಸ್ಡ್ ಬೈ ವಾಟ್ CN ಇಂದ ರಿಪ್ಲೇಸ್ ಆಗುತ್ತೆ. ಸೊ ದ್ಯಾಟ್ ಈ ಆಪ್ಷನ್ ನಮಗೆ ಎಲ್ಲಿದೆ ನೋಡಿ. ಸೊ ದಿಸ್ ಇಸ್ ರಾಂಗ್ ಆಪ್ಷನ್ ಅಂಡ್ ದಿಸ್ ಇಸ್ ಆಲ್ಸೋ ರಾಂಗ್ ಅಂಡ್ ದಿಸ್ ಇಸ್ ಆಲ್ಸೋ ರಾಂಗ್ ಅಂಡ್ ಸಿ ಆಪ್ಷನ್ ಡಿ ಅಲ್ಲಿ ಯು ಕ್ಯಾನ್ ಸಿ ದ whatever we got the product in this reaction, no, so that option 4 or option D na we can choose it as a right answer. So we'll get the product what this one. Okay, next question ge hogana. So which of the following compounds will be most reactive for SN1 reaction? So idralli yav compounds most reactive than that of the more reactive towards SN1 reaction andre now already previous questions alli order of reactivity na study ಮಾಡಿದೀವಿ. iodine will be more preferable than that of the chlorine than that of the bromine ಅಂತ ಹೇಳ್ಬಿಟ್ಟು, so that iodine attached ಆಗಿರುವಂತ ರಿಂಗ್ ನಮಗೆ ಆಪ್ಷನ್ A ಅಲ್ಲಿರೋದ್ರಿಂದ this option A can easily most reactive for the SN1 reaction ಅಂತ ನಾವು ಹೇಳ್ಬೋದು. Next question. So order of nucleophilicity. So nodi will have these questions, no? So these question also it is like a level 3 question. And this is also you may get like a level 3 question. And next we have order of nucleophilicity in polar protic solvents. Sorry, here order will be like first bromine will come, then iodine, then bromine, then Cl. Okay, then fluorine it will come. So then order of nucleophilicity in polar protic solvent yav riti irutte order andre iodine will be more reactive than that of bromine than that of chlorine than that of fluorine agirodrinda. So this is the proper order. Okay, so that you can choose option A is the right answer. So all these three are those are not in a regular order anta ನಾವು ಹೇಳ್ಬೋದು. For the reaction with what halogens with a protic solvent. So what is the order of nucleophilicity anta andre first iodine will be more preferable than that of the bromine than that of the chlorine than that of the fluorine anta ನಾವು ಹೇಳ್ಬೋದು. Okay, then next question. So that is also you may get as a level 3 question. And next we have next question, assertion and reason wise question. So these are also very very important for the exam. This type of questions may asked in the in such a way that level 3 questions form alli nimge question keltare ನೋಡಿ. ಇದರಲ್ಲಿ assertion ಏನು ಹೇಳ್ತಿದ್ದಾರೆ, N-butyl chloride. What is this? N-butyl chloride. So butyl anta andre but is 4 carbon atoms, no, and in between carbon and carbon I ಇರೋದ್ರಿಂದ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ನಾನು ಟ್ರಿಪಲ್ ಬಾಂಡ್ ನ ಬರೀತೀನಿ. ಅಂಡ್ ಬ್ಯೂಟೈಲ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾದ್ರು ಒಂದು ಕಾರ್ಬನ್ಗೆ ಕ್ಲೋರಿನ್ ಅನ್ನ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ದಿಸ್ ಇಸ್ CH and here you can write CH and here single bond and here you can write CH3. So this is what N-butyl
ಕ್ಲೋರೈಡ್ ಅಂತ ಹೇಳ್ತಿದ್ದಾರೆ. ಸೊ ಎನ್ ಬ್ಯೂಟೈಲ್ ಕ್ಲೋರೈಡ್ ಹ್ಯಾಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ದ ಟರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್. ಸಿ ನಾನೀಗ ಟರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್ ಅನ್ನ ನಾನು ಲೈಕ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರ್. ಸಿ ದಿಸ್ ಇಸ್ ದ ಟರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್. So this is what tertiary butyl chloride, tertiary butyl chloride, and iದೇನು n butyl chloride. You just observe the structural representation. n butyl chloride ಮತ್ತೆ tertiary butyl chloride ಗೆ structural representation ಅಲ್ಲಿ ಏನ್ ಡಿಫರೆನ್ಸ್ ಇದೆ, you just see. And reason ಏನು ಅಂದ್ರೆ when we compare these two compounds, the molecules, n-butyl chloride ge which it is having the more boiling point than that of the tertiary butyl chloride anta assertion ಹೇಳ್ತಿದ್ದಾರೆ. ಅದಕ್ಕೆ ರೀಸನ್ ಏನ್ ಕೊಡ್ತಿದ್ದಾರೆ ಅಂತ ಅಂದ್ರೆ CCl ಬಾಂಡ್ ಇನ್ n-butyl chloride. ನೋಡಿ ಇಲ್ಲಿ CCl ಬಾಂಡ್ ಏನಿದೆ ಇನ್ n-butyl chloride is more polar than in tertiary butyl chloride. ನೋಡಿ ಈ CCl ಬಾಂಡ್ ಮತ್ತೆ ಈ CCl ಬಾಂಡ್ ಗೆ ಕಂಪೇರ್ ಮಾಡಿದ್ರೆ CCl ಬಾಂಡ್ ಇನ್ n-butyl chloride will be more polar than that of the tertiary butyl chloride ಅಂತ ಅವರು ನಮಗೆ ರೀಸನ್ ಕೊಡ್ತಾ ಇದ್ದಾರೆ. ಸೊ ಈಗ ಇಫ್ ವಿ ಕಮ್ ಟು ದ ಆಪ್ಷನ್ಸ್, ಓಕೆ, ಸೊ ಆಪ್ಷನ್ 1 ಅಲ್ಲಿ ಏನ್ ಹೇಳ್ತಿದ್ದಾರೆ ರೀಸನ್ನು, ಲೈಕ್ ಆಪ್ಷನ್ 1 ಅಲ್ಲಿ ಏನ್ ಅವರು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಫಾರ್ ದಿಸ್ ಅಸರ್ಷನ್ ಅಂಡ್ ರೀಸನ್ ಅಂತ ಅಂದ್ರೆ, ಫಸ್ಟ್ ಇಸ್ ಬೋತ್ ಎ ಅಂಡ್ ಆರ್ ಏನಿದೆ, ಅಸರ್ಷನ್ ಮತ್ತೆ ಆರ್ ಏನಿದೆ, ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು ಎ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ರೀಸನ್ ಏನ್ ಕೊಟ್ಟಿದ್ದಾರೆ, CCl ಬಾಂಡ್ ಇನ್ n-butyl chloride ಇದು ಈ ಬಾಂಡ್ ಏನಿದೆ ವಿಲ್ ಈಸ್ ಮೋರ್ ಪೋಲಾರ್ ದ್ಯಾನ್ ಇನ್ ಟರ್ಷಿಯರಿ. ಸೊ ನೋ, ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್, ರೈಟ್ ಎಕ್ಸ್ಪ್ಲನೇಷನ್ ಫಾರ್ ದ ಅಸರ್ಷನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ದಟ್ ಆಪ್ಷನ್ 1 ರಾಂಗ್ ಆಗುತ್ತೆ. ಅಂಡ್ ಆಪ್ಷನ್ 2 ಅಲ್ಲಿ ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು ಎ ಅಂತ ಹೇಳ್ತಿದ್ದಾರೆ. ನೋಡಿ ಎರಡು ಅಸರ್ಷನ್ ಮತ್ತೆ ರೀಸನ್ ಎರಡೂ ಟ್ರೂ ಅಂತ ಕೊಟ್ಟು ಆರ್ ಇಸ್ ದ ರೀಸನ್ ಏನ್ ಹೇಳ್ತಿದ್ದಾರೆ ಅವರು, ದಟ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ನಾವು ರಾಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ರೀಸನ್ ಕರೆಕ್ಟ್ ಆಗಿದೆ ಅಂಡ್ ಅಸರ್ಷನ್ ಎ ರಾಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಟ್ ಆಕ್ಚುಲಿ ಫಸ್ಟ್ ಆಪ್ಷನ್ ಪ್ರಕಾರ ರೀಸನ್ನು ರಾಂಗ್ ಇದೆ, ಓಕೆನಾ. ಸೊ ರೀಸನ್ ರಾಂಗ್ ಇದೆ, ಬಟ್ ಅಸರ್ಷನ್ ನಮಗೆ n-butyl ಕ್ಲೋರೈಡ್ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇದೆಯಾ, ಟರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇದೆಯಾ ಅಂತ ನಾವು ಸಿ ಇಫ್ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಏನಾಗುತ್ತೆ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ತಿದ್ದೀವಿ. ಅದೇ ಆಪ್ಷನ್ 3 ಅಲ್ಲಿ ನೋಡಿದ್ರೆ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್ ಅಂತ ಹೇಳ್ತಿದ್ದಾರೆ. ಅಸರ್ಷನ್ ರಾಂಗ್ ಕರೆಕ್ಟ್ ಹೇಳ್ತಿದ್ದಾರೆ, ಅದಕ್ಕೆ ಕೊಡ್ತಿರೋಂಥ ರೀಸನ್ ಏನಿದೆ ದಟ್ ಈಸ್ ರಾಂಗ್ ಅಂತ ಆಪ್ಷನ್ 3 ಅಲ್ಲಿ ಹೇಳ್ತಿದ್ದಾರೆ. ಅಂಡ್ ಆಪ್ಷನ್ 4 ಅಲ್ಲಿ ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ ಅಂತ ಹೇಳ್ತಿದ್ದಾರೆ. ಬಟ್ ನಮಗೆ ಕರೆಕ್ಟ್ ಆಪ್ಷನ್ ಅನ್ನ ಇಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡೋದಾದ್ರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, ಎ ಇಸ್ ಟ್ರೂ. ಸೊ ನೋಡಿ ಅಸರ್ಷನ್ ಏನ್ ಹೇಳ್ತಿದ್ದಾರೆ, n-butyl chloride ಏನಿದೆ ಸೊ ದಟ್ ಈಸ್ ಹ್ಯಾವಿಂಗ್ ದ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ದ ಟರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ just because of there is an attachment of this one, when we compare the functionality of this n-butyl chloride will be more than that of the tertiary butyl chloride ಅಂತ ನಾವು ಹೇಳ್ಬೋದು. ಸೊ ದಟ್ ಅಸರ್ಷನ್ ನಮಗೆ ಕರೆಕ್ಟ್ ಇದೆ, ಅದಕ್ಕೆ ಕೊಡ್ತಿರೋಂಥ ಎಕ್ಸ್ಪ್ಲನೇಷನ್ ಏನಿದೆ ಸೊ ದಟ್ ಈಸ್ ರಾಂಗ್ ರೀಸನ್ ಅಂತ ನಾವು ಹೇಳೋದ್ರಿಂದ ಸೊ ವಿ ಕ್ಯಾನ್ ಚೂಸ್ ವಾಟ್ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್ ಅಂತ ನಾವು ಈ ಆಪ್ಷನ್ 3 ವಿ ಕ್ಯಾನ್ ಚೂಸ್ ದ ಆನ್ಸರ್ ಆಸ್ ಎ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆರ್ಡರ್ ಆಫ್ ರೇಟ್ ಆಫ್ ರಿಯಾಕ್ಷನ್ ವಿತ್ AgNO ಆರ್ ರೇಟ್ ಆಫ್ S1 ಇಸ್. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ರಿಯಾಕ್ಷನ್ ವಿತ್ AgNO. ಸಿ ಈಗ ಈ ಸೈಕ್ಲೋಪ್ರೋಪೀನ್ ಲೈಕ್ cyclochloropropene in option A and this option B and option 3 ಏನು ಕೊಟ್ಟಿದ್ದಾರೆ cyclopentene chloropenene structures. ಸೊ ಈ ಸ್ಟ್ರಕ್ಚರ್ ಅಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ ವಿತ್ ಸಿಲ್ವರ್ ನೈಟ್ರಾಕ್ಸೈಡ್ ಯಾವ ರೀತಿ ಆಗುತ್ತೆ ಅಥವಾ ರೇಟ್ ಆಫ್ S1 ರಿಯಾಕ್ಷನ್ ಹೌ ಇಟ್ ವಿಲ್ ಬಿ ಅಂತ ಹೇಳ್ತಿದ್ದಾರೆ. ವಿಚ್ ಒನ್ ಈಸ್ ಮೋರ್ ಪ್ರಿಫರಬಲ್ ಅಂತ ಅವರು ಕ್ವಶನ್ ಅನ್ನ ಆರ್ಡರ್ ಆಫ್ ರೇಟ್ ಅನ್ನ ಕೇಳ್ತಿದ್ದಾರೆ. ಸೊ ನಾವು ಇದಕ್ಕೆ ಆಪ್ಷನ್ 3 ನಾವು ಚೂಸ್ ಮಾಡ್ಬೋದು. ಯಾಕೆ ಅಂತ ಅಂದ್ರೆ ನೋಡಿ ಇದರಲ್ಲಿ ದ ಫಸ್ಟ್ ಸ್ಟ್ರಕ್ಚರ್ ಇಸ್ ವಾಟ್, ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೈಕ್ಲಿಕ್ ಫಾರ್ಮ್ ಅಂಡ್ ವಿಚ್ ಇಸ್ ಹ್ಯಾವಿಂಗ್ ದ ಡಬಲ್ ಬಾಂಡ್. ಸೊ ನಾವು ಇದಕ್ಕೆ ನೇಮ್ ಮಾಡೋದಾದ್ರೆ ಫಸ್ಟ್ ಒನ್ಗೆ ವಿ ಕ್ಯಾನ್ ಗಿವ್ ದ ಪ್ರಿಫಿಕ್ಸ್ ಆಸ್ ವಾಟ್ ಸೈಕ್ಲೋ ಕೊಟ್ಟಿದ್ದಾರೆ.
ಅಲ್ವಾ, ಸೈಕ್ಲೋ ಅಂಡ್ ದೆರ್ ಆರ್ 3 ಕಾರ್ಬನ್ ಆಟಮ್ಸ್ ಆರ್ ದೇರ್, ಸೊ ದಟ್ ಪ್ರೋಪ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಪ್ರೋಪ್ ಅಂಡ್ ನಮಗೆ ಏನಿದೆ ಕಾರ್ಬನ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರೋದ್ರಿಂದ ವಿ ಕ್ಯಾನ್ ಚೂಸ್ ಆಸ್ ವಾಟ್ ಸೈಕ್ಲೋಪ್ರೋಪೀನ್. ಅಂಡ್ ನೋಡಿ ಇದರಲ್ಲಿ ಫಸ್ಟ್ ಸೆಕೆಂಡು ಥರ್ಡ್, ಸೊ ಪ್ರಾಪರ್ ಆಗಿ ವಿತ್ ನಂಬರಿಂಗ್ ಹೇಳೋದಾದ್ರೆ ವಿಲ್ ಗೆಟ್ ದ 1 ಕ್ಲೋರೋ ಹ್ಯಾಲೋಜನ್, 1 ಕ್ಲೋರೋ ಸೈಕ್ಲೋ 2 propene alva, 1 chloro cyclo 2 propene. And second one we have what, cyclo 1 chloro cyclopropane anta ide, cyclopropane. And third structure is 1 chloro, nodi this is 1 2 3 4 5, 1 chloro cyclo 5 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪೆಂಟ್ ಬರುತ್ತೆ, ಪೆಂಟ್ 2 ಡಬಲ್ ಬಾಂಡ್ಸ್ ಇರೋದ್ರಿಂದ 2,4 ಡೈಈನ್ ಅಂತ ಬರುತ್ತೆ. ಸೊ 1 ಕ್ಲೋರೋ ಸೈಕ್ಲೋ ಪೆಂಟ್ 2,4 ಡೈಈನ್ ಅಂತ ಇದೆ. ಸೊ ಈಗ ಇದರಲ್ಲಿ ಆರ್ಡರ್ ಆಫ್ ರೇಟ್ ಆಫ್ ರಿಯಾಕ್ಷನ್ ವಿತ್ AgNO ಸಿಲ್ವರ್ ನೈಟ್ರೇಟ್ ಯಾವ ತರ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇರುತ್ತೆ ಅಂದ್ರೆ, ಸೊ ಫಸ್ಟ್ ಸ್ಟ್ರಕ್ಚರ್ ಏನಿದೆ, ಸೊ ದಟ್ ಈಸ್ ಹ್ಯಾವಿಂಗ್ ದ ಹೈಯರ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ದ್ಯಾನ್ ದಟ್ ಆಫ್ ದ ಸೆಕೆಂಡ್ ಸ್ಟ್ರಕ್ಚರ್ ದ್ಯಾನ್ ದಟ್ ಆಫ್ ದ ಥರ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಚೂಸ್ ದ ಆಪ್ಷನ್ 3 ಆಸ್ ಎ answer. Option 3 is the right answer. See idರಲ್ಲಿ easily Cl can remove by the nitro, and here also easily Cl can replaced by nitro. And this one order, if we come to the order, no, so here this structure it can easily replaced by Cl than that of the second structure than that of the third structure. Okay, so that the option third is the right answer for this question. Okay, so with the this question also may comes under level 3. So with the level 2 and level 3 questions are completed. So in next onwards we'll discuss the previous year question papers solved answers one by one. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದರಲ್ಲಿ ಫಸ್ಟ್ ಕ್ವಶನ್ ವಿ ಹ್ಯಾವ್ ಮಿಥೈಲ್ ಬ್ರೋಮೈಡ್ ಈಸ್ ಕನ್ವರ್ಟೆಡ್ ಇಂಟು ಈಥೇನ್ ಬೈ ಹೀಟಿಂಗ್ ಇಟ್ ಇನ್ ಈಥರ್ ಮೀಡಿಯಂ ವಿತ್ ಅಂತ ಕ್ವಶನ್ ಕೊಟ್ಟಿದ್ದಾರೆ ನಮಗೆ. ಮಿಥೈಲ್ ಬ್ರೋಮೈಡ್ ಈಸ್ ಕನ್ವರ್ಟೆಡ್ ಇಂಟು ವಾಟ್, ಈಥೇನ್. ಮಿಥೈಲ್ ಬ್ರೋಮೈಡ್ ಅನ್ನ ಈಥೇನ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಬೈ ಹೀಟಿಂಗ್ ಇಟ್ ವಾಟ್ ಇನ್ ಈಥರ್ ಮೀಡಿಯಂ ಅಲ್ಲಿ ಹೀಟ್ ಮಾಡಿಕೊಂಡು ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೇಕಾಗುತ್ತೆ. ಸೊ ಈಗ ಆಕ್ಚುಲಿ ಮಿಥೈಲ್ ಬ್ರೋಮೈಡ್ ನಾವು ರಿಯಾಕ್ಟೆಂಟ್ ನ ಬರ್ಕೊಳ್ಳೋಣ. CH3Br ಇಸ್ ಮಿಥೈಲ್ ಬ್ರೋಮೈಡ್ ಈಸ್ ಕನ್ವರ್ಟೆಡ್ ಇಂಟು ಈಥೇನ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಈಥೇನ್ ಇಸ್ ವಾಟ್ C2H6, ಅಥವಾ ಇದನ್ನ ವಿ ಕ್ಯಾನ್ ರೈಟ್ CH3 ಅಂತಾನು ಬರ್ಕೋಬಹುದು. ಬೈ ಹೀಟಿಂಗ್ ವಿತ್ ವಾಟ್ ಈಥರ್ ಮೀಡಿಯಂ ಅಂತ ಹೇಳ್ತಿದ್ದಾರೆ. ಈಥರ್ ಮೀಡಿಯಂ ಟ್ರೀಟೆಡ್ ವಿತ್ ವಾಟ್ ಸೋಡಿಯಂ ಅಂತ ಈಥರ್ ಮೀಡಿಯಂ. ಸೊ ಈ ರಿಯಾಕ್ಷನ್ ಆಗ್ಬೇಕು ಅಂತ ಅಂದ್ರೆ, ಸೊ ಈ ರಿಯಾಕ್ಷನ್ ಆಗಬೇಕು ಅಂತ ಅಂದ್ರೆ ನಾವು ಯಾವ ಮೆಟಲ್ ಜೊತೆ ಟ್ರೀಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಹೈಯರ್ ಆಲ್ಕೇನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಯೂಶುವಲಿ ನಮಗೆ ಗೊತ್ತಿರೋ ಪ್ರಕಾರ ರಿಯಾಕ್ಷನ್ ವಿತ್ ಮೆಟಲ್ಸ್, ಸೊ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಲ್ಲಿ ವಿತ್ ಸೋಡಿಯಂ ಜೊತೆ ನಾವು ರಿಯಾಕ್ಷನ್ ಮಾಡಿದಾಗ RX plus RX ನ ಪ್ಲಸ್ 2 moles ಆಫ್ ಸೋಡಿಯಂ ಜೊತೆ ಟ್ರೀಟ್ ಮಾಡಿದ್ರೆ ನಮಗೆ R and R ನ ಹೈಯರ್ ಆಲ್ಕೇನ್ಸ್ ಫಾರ್ಮೇಶನ್ ಆಗುತ್ತೆ ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಬ್ರೋಮೈಡ್ ಅಲ್ವಾ. ಸೊ ದಿಸ್ R and R ವಿ ಕಾಲ್ ಇಟ್ ಆಸ್ ವಾಟ್ ಹೈಯರ್ ಆಲ್ಕೇನ್ಸ್. ನೋಡಿ ಇಲ್ಲಿ ಒಂದು CH3 ಮಿಥೈಲ್ ಇರೋದು ಈಥೈಲ್ ಗ್ರೂಪ್ ಆಗಿ ಕನ್ವರ್ಟ್ ಆಗಿ ಈಥೇನ್ ನಮಗೆ ಫಾರ್ಮೇಶನ್ ಆಗುತ್ತೆ ವಿತ್ ದ ರಿಮೂವಲ್ ಆಫ್ ವಾಟ್ ಹ್ಯಾಲೋಜನ್ ಆಟಮ್ಸ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್ ಮೀಡಿಯಂ. ಸೊ ಈ ಸ್ಟೇಟ್ಮೆಂಟ್ ಓದಿದ ಕೂಡಲೇ ವಿ ಕ್ಯಾನ್ ಡೈರೆಕ್ಟ್ಲಿ ಆನ್ಸರ್ ಸೋಡಿಯಂ ಜೊತೆ ಟ್ರೀಟ್ ಮಾಡಿದಾಗ ವಿಲ್ ಗೆಟ್ ವಾಟ್ ದ ಈಥೇನ್ ಆಸ್ ಎ ಬೈ ಪ್ರಾಡಕ್ಟ್. ಸೊ ಇದನ್ನ ನಾವು ವೆನ್ 2 moles ಆಫ್ CH3Br is treated with 2 moles ಆಫ್ Na ಇನ್ ದ ಪ್ರೆಸೆನ್ಸ್ ಆಫ್ ಈಥರ್ ಮೀಡಿಯಂ ಮಾಡಿದ್ರೆ ನಮಗೆ 2 moles ಆಫ್ NaBr ರಿಮೂವ್ ಆಗಿ 2 moles ಆಫ್ CH3 ಬರುತ್ತೆ ಅಥವಾ C2H6 ಫಾರ್ಮೇಶನ್ ಆಗುತ್ತೆ. ಸೊ ವಿ ಕ್ಯಾನ್ ಚೂಸ್ ದ ಆನ್ಸರ್ ವಾಟ್ ಸೋಡಿಯಂ ಅನ್ನ ನಾವು ಆನ್ಸರ್ ಆಗಿ ಚೂಸ್ ಮಾಡಬಹುದು.
ಸೊ ಈ ರಿಯಾಕ್ಷನ್ ಅನ್ನು ನಾವು ಏನು ಹೇಳ್ತೀವಿ, ವುಡ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ನೇಮ್ಡ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್. ಓಕೆ, ವುಡ್ಸ್ ರಿಯಾಕ್ಷನ್ ಈಸ್ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ವಾಟ್, ಹೈಯರ್ ಆಲ್ಕೇನ್ಸ್ ಅಂತ ಹೇಳ್ತೀವಿ ಬೈ ಯೂಸಿಂಗ್ ಸೋಡಿಯಂ ಮೆಟಲ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್ expected, which of the following compound is expected, sorry, which of the following compound is expected to be optically active. ಸೊ ಈಗ ಕೆಳಗಡೆ ಕೊಟ್ಟಿರುವಂತ 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಅಥವಾ ಯಾವ ಕಾಂಪೌಂಡ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಪ್ಟಿಕಲಿ ಆಕ್ಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ಈಗ ಇಫ್ ಯು ಕನ್ಸಿಡರ್ ದಿಸ್ ಫಸ್ಟ್ ಆಪ್ಷನ್ ಏನು, ಆಪ್ಷನ್ ಎ ಸ್ಟ್ರಕ್ಚರ್ ಅನ್ನ ತಗೊಂಡಾಗ, ಸೊ ಇದರಲ್ಲಿ ನಾವು ವಿ ಕ್ಯಾನ್ ಸಿ CH3 ಇದೆ, CHO ಇದೆ, CH3 CHO ಇದೆ. ಸೊ ಇದರಲ್ಲಿ ಯಾವುದೇ ಕೈರಾಲ್ ಕಾರ್ಬನ್ ಅನ್ನ ನಾವು ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಟ್ ದಿಸ್ ಇಸ್ ನಾಟ್ ದ ಆಪ್ಟಿಕಲಿ ಆಕ್ಟಿವ್ ಎಕ್ಸಾಂಪಲ್. ದೆನ್ ಸೆಕೆಂಡ್ ಆಪ್ಷನ್ಗೆ ಬಂದ್ರೆ, ಸೊ ದಿಸ್ ಇಸ್ ಆಲ್ಸೋ CH3 CH2 CHO ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಸಿ ಬಂದಾಗ ನೋಡಿ, ಈ ಆಪ್ಷನ್ ಸಿ ಅಲ್ಲಿ ಇಫ್ ಯು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾನು, ಸೊ CH3 ಇದೆ ಅಂಡ್ CH2 ಇದೆ ಅಂಡ್ ನೆಕ್ಸ್ಟ್ C ಇದೆ, ಮತ್ತೆ ಅದಕ್ಕೆ H ಅಟ್ಯಾಚ್ ಆಗಿದೆ, ಮತ್ತೆ Br ಅಟ್ಯಾಚ್ ಆಗಿದೆ, ಮತ್ತೆ CHO ಇದೆ, ಮತ್ತೆ CHO ಇದೆ. ನೋಡಿ ಇದ್ರಲ್ಲಿ ಈ ಕಾರ್ಬನ್ ಏನಿದೆ, ಈ ಕಾರ್ಬನ್ ಅನ್ನ ನಾವು ಕೈರಾಲ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ದ ಕಾರ್ಬನ್ ಆಟಮ್ ವಿಚ್ ಈಸ್ ಅಟ್ಯಾಚ್ ಟು ದ 4 ಡಿಫ್ರೆಂಟ್ ಗ್ರೂಪ್ಸ್ ಅಲ್ವಾ, 4 ಡಿಫ್ರೆಂಟ್ ಗ್ರೂಪ್ಸ್ಗೆ ಅಟ್ಯಾಚ್ ಆಗಿದೆ. ಸೊ ದಟ್ ಇದನ್ನ ನಾವೇನಂತ ಹೇಳ್ಬೋದು, ಆಪ್ಟಿಕಲಿ ಆಕ್ಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಆಪ್ಟಿಕಲಿ ಆಕ್ಟಿವ್ ಅಂತ. ಸೊ ಈಗ ನಾವು ಆಪ್ಷನ್ ಸಿ ನ ನಾವು ಕರೆಕ್ಟ್ ಆನ್ಸರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ದೆನ್ ಈಗ ಈ ಫೋರ್ತ್ ಆಪ್ಷನ್ಗೆ ಬಂದಾಗ, ಫೋರ್ತ್ ಆಪ್ಷನ್ ಅಲ್ಲಿ CH3 CH2 ಇದೆ ಅಂಡ್ ಸಿ ಇದೆ, ಮತ್ತೆ Br ಅಂಡ್ Br ಬ್ರೋಮಿನ್ ಆಟಮ್ಸ್ ಈ ತರ ಬರ್ದು ಅಂಡ್ ಹಿಂಗ್ ಬರ್ದಾಗ ನೋಡಿ, ಇಲ್ಲಿ ದ ಸೇಮ್ ಕಾರ್ಬನ್ ಆಟಮ್ ಇಸ್ ಅಟ್ಯಾಚ್ ಟು ಸೇಮ್ 2 ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಅಂಡ್ ಇಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಸೊ ಇದನ್ನ ನಾವು ವಿ ಕ್ಯಾನ್ ನಾಟ್ ಕನ್ಸಿಡರ್ಡ್ ಆಸ್ ಎ ಕೈರಾಲ್ ಕಾರ್ಬನ್, ಸೊ ದಟ್ ಇಟ್ ಇಸ್ ನಾಟ್ ಅನ್ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್. ಸೊ ಆಪ್ಷನ್ ಸಿ ಏನಿದೆ ಅದನ್ನ ನಾವು ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಹಿಯರ್ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಕಾರ್ಬನ್ ಆಟಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಬರೋಣ. An organic compound which produces a bluish green colored flame on heating in presence of a copper is. ಸೊ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ. ಸೊ ಆರ್ಗ್ಯಾನಿಕ್ ಕಾಂಪೌಂಡನ್ನು ನಾವು ಏನು ಮಾಡ್ತಿದ್ದೀವಿ, ಹೀಟ್ ಮಾಡ್ತಿದ್ದೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಜೊತೆ ಹೀಟ್ ಮಾಡಿದ್ರೆ ನಮಗೆ ಬ್ಲೂಯಿಶ್ ಕಲರ್ಡ್ ಫ್ಲೇಮ್ ಫಾರ್ಮೇಷನ್ ಆಗ್ತಿದೆ. ಸೊ ಯಾವುದು ಆರ್ಗ್ಯಾನಿಕ್ ಕಾಂಪೌಂಡ್, ವಾಟ್ ಈಸ್ ದಟ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಫ್ ಯು ಕಮ್ ಟು ದ ದಿಸ್ ಒನ್, what is the reactant molecule, so we can tell like when clean copper wire is contact with. Okay, so copper wire na ನಾವು when a clean form of copper wire na if we treat that copper wire with a halogen containing compound, ಯಾವ್ದಾದ್ರೂ halogen containing compound ಜೊತೆ treat ಮಾಡಿದ್ರೆ, halogen containing compound ಜೊತೆ treat ಮಾಡಿದ್ರೆ, okay, with a flame. Okay, so if we treat that with a flame, so namige will get what, the presence of halogen is the presence of halogen in the halogen compound is going to show the green to blue color. So namge ಇಲ್ಲಿ ಏನು ಸಿಗುತ್ತೆ, ಗ್ರೀನ್ ಕಲರ್ ಇಂದ ಬ್ಲೂಯಿಶ್ ಕಲರ್ ಕನ್ವರ್ಟ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಗ್ರೀನ್ ಟು ಬ್ಲೂ ಕಲರ್. ಸೊ this you just remember this one, ಕಾಪರ್ ವೈರ್ ತಗೊಂಡು ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್ ಏನಿದೆ ಅದನ್ನ ಪೇಸ್ಟ್ ಫಾರ್ಮ್ ಅಲ್ಲಿ ಕಾಪರ್ ವೈರ್ಗೆ ನಾವು ಅದನ್ನ ಲೈಕ್ ಪೇಸ್ಟ್ ನ
ಇನ್ಸರ್ಟ್ ಮಾಡಿ ಅದನ್ನ ಫ್ಲೇಮ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಆರ್ ಇಗ್ನೈಟ್ ಮಾಡಿದ್ರೆ ನಮಗೆ ಗ್ರೀನ್ ಕಲರ್ ಇಂದ ಬ್ಲೂಯಿಶ್ ಕಲರ್ಗೆ ನಾವು ಕನ್ವರ್ಟ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ಇಲ್ಲಿ ನಾವು ಆಪ್ಷನ್ ಯಾವ್ದನ್ನ ಚೂಸ್ ಮಾಡ್ಬೋದು ಅಂದ್ರೆ ಲೈಕ್ ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್ ಯಾವ್ದಿದೆ ಇಲ್ಲಿ, ಆಪ್ಷನ್ ಎ ಅಲ್ಲಿ ಕ್ಲೋರೋಬೆನ್ಸಿನ್ ಇದೆ, ಆಪ್ಷನ್ ಬಿ ಇಸ್ ಬೆನ್ಸಾಲ್ಡಿಹೈಡ್ ಇದೆ, ಅನಿಲಿನ್ ಇದೆ, ಬೆನ್ಸೋಯಿಕ್ ಆಸಿಡ್ ಇದೆ. ಸೊ ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್ ಕ್ಲೋರೋಬೆನ್ಸಿನ್ ಆಗಿರೋದ್ರಿಂದ ನಾವು ಆಪ್ಷನ್ 1 ಅನ್ನ ಚೂಸ್ ಮಾಡ್ಬೋದು ಫಾರ್ ದ ಅಬ್ಸರ್ವೇಷನ್ ಆಫ್ ದಿಸ್ ಕನ್ವರ್ಷನ್ ಆಫ್ ಗ್ರೀನ್ ಕಲರ್ ಟು ಬ್ಲೂಯಿಶ್ ಕಲರ್, ಬ್ಲೂಯಿಶ್ ಅಂತ ನಾವು ಹೇಳ್ಬೋದು. ಸೊ ಕ್ಲೋರೋಬೆನ್ಸಿನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 4th ಕ್ವಶನ್. See, for how many chiral carbon atoms are present in 2, 3, 4 trichloropentane? So chiral carbon atoms ಈ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಇದೆ? ಈಗ ಫಸ್ಟ್ ವಿಲ್ ರೈಟ್ ದ ಸ್ಟ್ರಕ್ಚರ್. ಪೆಂಟ್ ಅಂತ ರೂಟ್ ವರ್ಡ್ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ರೈಟ್ ದ 5 ಕಾರ್ಬನ್ ಆಟಮ್ಸ್. ಓಕೆ, ದೆನ್ ಇನ್ ಬಿಟ್ವೀನ್ ಕಾರ್ಬನ್ ಏನ್ ಅಂತ ಇದೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಆಲ್ ದ ಸಿಂಗಲ್ ಬಾಂಡ್ಸ್ ಇನ್ ಬಿಟ್ವೀನ್ ಕಾರ್ಬನ್ ಅಂಡ್ 2, 3, 4 ಟ್ರೈಕ್ಲೋರೋ ಅಂತ ಹೇಳಿದ್ದಾರೆ. ಸೊ ಈಗ ನಂಬರಿಂಗ್ ಮಾಡ್ತಾ ಹೋಗ್ತೀನಿ. ದಿಸ್ ಇಸ್ 1, 2, 3, 4, 5. ಸೊ ಯಾವ ಕಡೆಯಿಂದ ಆದ್ರೂ ಯು ಕ್ಯಾನ್ ನಂಬರಿಂಗ್. ದೆನ್ ಈಗ ನೆಕ್ಸ್ಟ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಕ್ಲೋರಿನ್ ಇದೆ ಅಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಕ್ಲೋರಿನ್ ಅಟ್ಯಾಚ್ ಆಗಿದೆ, ಫೋರ್ತ್ ಪೊಸಿಷನ್ ಅಲ್ಲೂ ಕ್ಲೋರಿನ್ ಅಟ್ಯಾಚ್ ಆಗಿದೆ. ಸೊ ರಿಮೈನಿಂಗ್ ಎಲ್ಲ ಏನಾಗುತ್ತೆ, ನಮ್ಗೆ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಓಕೆನಾ? ಸೊ ರಿಮೈನಿಂಗ್ ಆಲ್ ಅದರ್ಸ್ ವಾಟ್ ಹೈಡ್ರೋಜನ್ ಆಟಮ್ಸ್ ಅಂತ. ಸೊ ಈಗ ನಾವು ಹೈಡ್ರೋಜನ್ ಆಟಮ್ಸ್ ನ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ ಎಷ್ಟು ನಂಬರ್ ಆಫ್ ಕೈರಾಲ್ ಕಾರ್ಬನ್ಸ್ ಅಂದ್ರೆ ಏನು? ಕಾರ್ಬನ್ ಆಟಮ್ is surrounded by 4 different groups or atoms. 4 different groups or atoms ಅಂತ ಹೇಳಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕೈರಾಲ್ ಕಾರ್ಬನ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಕಾರ್ಬನ್ಗೆ ಕಂಪೇರ್ ಮಾಡಿದ್ರೆ ನೋಡಿ, ಫಸ್ಟ್ ಕಾರ್ಬನ್ ಆಟಮ್ ಅಲ್ಲಿ 3 ಹೈಡ್ರೋಜನ್ ಆಟಮ್ಸ್ ಇದೆ, ನೆಕ್ಸ್ಟ್ ಈ ಗ್ರೂಪ್ ಇದೆ. ಸೊ ದಟ್ ದಿಸ್ ಇಸ್ ನಾಟ್ ದ ಕೈರಾಲ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ಗೆ ಬರೋಣ. ಸೊ ಇದರಲ್ಲಿ ನೋಡಿ, ಒಂದು ಹೆಚ್ ಇದೆ, ಈ ಕಡೆ CH3 ಇದೆ, ಮತ್ತೆ ಇಲ್ಲಿ Cl ಇದೆ ಅಂಡ್ ಈ ಗ್ರೂಪ್ ಇದೆ. ಸೊ ಇದನ್ನ ಎಸ್ ವಿ ಕ್ಯಾನ್ ಕನ್ಸಿಡರ್ಡ್ ಆಸ್ ದಿಸ್ ಆಸ್ ಎ ಕೈರಾಲ್ ಕಾರ್ಬನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಸೆಕೆಂಡ್ ಕಾರ್ಬನ್ ಆಟಮ್ ನ. ಅಂಡ್ ಥರ್ಡ್ ಕಾರ್ಬನ್ ಆಟಮ್ಗೆ ಬಂದಾಗ, ಸೊ ನೋಡಿ ಈ ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿ ಲೆಫ್ಟ್ ಸೈಡು CHCl CH3 ಇದೆ, ರೈಟ್ ಸೈಡು CHCl CH3 ಇದೆ. ಓಕೆ, ಅಂದ್ರೆ ಸೇಮ್ ಗ್ರೂಪ್ಸ್ ಅಟ್ಯಾಚ್ ಆಗಿರೋದನ್ನ ಬೋತ್ ದ ಸೈಡ್ಸ್ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದಟ್ ಥರ್ಡ್ ಕಾರ್ಬನ್ ಆಟಮ್ ಕೈರಾಲ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ದೆನ್ ಫೋರ್ತ್ ಕಾರ್ಬನ್ಗೆ ಬಂದ್ರೆ, ಸೊ ಫೋರ್ತ್ ಕಾರ್ಬನ್ ಅಲ್ಲಿ ಯು ಕ್ಯಾನ್ ಸಿ ಲೈಕ್ ರೈಟ್ ಸೈಡು ನೋಡಿ, ಸಿ ಐ ಆಮ್ ಗೋಯಿಂಗ್ ಟು ಶೋ ದಿಸ್ ರೆಪ್ರೆಸೆಂಟೇಷನ್. ಸೆಕೆಂಡ್ ಕಾರ್ಬನ್ಗೆ CH3, ಸೊ CH ಅಂಡ್ ಬಿಲೋ Cl ಇದೆ ಅಂಡ್ ಈ ಕಡೆ CHCl ಮತ್ತೆ CH3. ಸೊ ಈಗ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಅದೇ ಫೋರ್ತ್ ಕಾರ್ಬನ್ ಆಟಮ್ಗೆ ತಗೊಂಡಾಗ CH ಅಂಡ್ ಬಿಲೋ Cl ಇದೆ, CH3 ಇದೆ ಅಂಡ್ ಇಲ್ಲಿ CHCl ಮತ್ತೆ CH3 ಇದೆ. ಸೊ ಈ ಕಾರ್ಬನ್ ಆಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಟ್ ಫೋರ್ತ್ ಕಾರ್ಬನ್ ಆಟಮ್ ನಮಗೆ ಕೈರಾಲ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂಡ್ ಫಿಫ್ತ್ ಕಾರ್ಬನ್ ಆಟಮ್ ಇಸ್ ನಾಟ್ ಎ ಕೈರಾಲ್ ಕಾರ್ಬನ್ ಅಂತ. ಸೊ ಈಗ ಎಷ್ಟು ಸೆಂಟರ್ಸ್ ಆಯ್ತು ನಮಗೆ ಕೈರಾಲ್ ಕಾರ್ಬನ್ ಸೆಂಟರ್ಸ್? ಸೊ ದೇರ್ ಆರ್ 2 ಕೈರಾಲ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಗಿವನ್ ಎಕ್ಸಾಂಪಲ್. ಸೊ ದಟ್ ವಿ ಕ್ಯಾನ್ ಆಪ್ಟ್ ಆಪ್ಷನ್ C or option 3rd is the right answer for this question. So there are 2 chiral carbon atoms are present in 2, 3, 4 trichloropentane ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡಿಕಂಪೋಸಿಷನ್ ಆಫ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಬೈ ಯೂಸಿಂಗ್ Cu2Cl2 or HCl to form chlorobenzene is which reaction? See, what is this reaction? So we have the benzene diazonium chloride N2 plus Cl minus. So this is benzene diazonium chloride. Okay, benzene diazonium chloride.
it is going to treat with what Cu2Cl2 or HCl. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಬೆನ್ಸಿನ್ ರಿಂಗ್ಗೆ Cl ಅಟ್ಯಾಚ್ ಆಗಿ ಕ್ಲೋರೋಬೆನ್ಸಿನ್ ಬರುತ್ತೆ. ಸಿ ದಿಸ್ ಇಸ್ ಎ ನೇಮ್, ದಿಸ್ ಇಸ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಟಾಟ್ ಇನ್ ಥಿಯರಿ ಕ್ಲಾಸಸ್. ಸೊ ದಿಸ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ವಿ ಕಾಲ್ ಇಟ್ ಆಸ್ ವಾಟ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ನಮಗೆ ಆಪ್ಷನ್ ಏನು ಕೊಟ್ಟಿದ್ದಾರೆ, ಆಪ್ಷನ್ ಎ ಅಲ್ಲಿ ರಾಶಿಕ್ಸ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ ಅಲ್ಲಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಸ್, this above reaction is called as Sand-Meyers reaction, in which by using Sand-Meyers reaction we will prepare what, aryl halides na prepare ಮಾಡ್ತೀವಿ. aryl halides na we will prepare by using what, benzene diazonium chloride, and this is not the coal base reaction and also the Cannizzarose reaction. So the right option for this question is Sand-Meyers reaction ಅನ್ನು ನಾವು choose ಮಾಡಬಹುದು. Okay, next question ಗೆ ಹೋಗೋಣ. 6th question, how many optically active stereomers are possible for butane 2,3 diol ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈಗ ಬ್ಯೂಟೇನ್ 2,3 diol ನ ಸ್ಟ್ರಕ್ಚರಲ್ ರಿಪ್ರೆಸೆಂಟೇಷನ್ ನ ಬರೆಯೋಣ. ಸೊ ಇಲ್ಲಿ ಬ್ಯೂಟ್ ಇರೋದ್ರಿಂದ 4 ಕಾರ್ಬನ್ ಆಟಮ್ಸ್ ಅನ್ನ ಬರೀತೀನಿ. ಏನ್ ಇರೋದ್ರಿಂದ ಇನ್ ಬಿಟ್ವೀನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬರೀತೀನಿ. ಅಂಡ್ ಐ ಆಮ್ ಗೋಯಿಂಗ್ ಟು ನಂಬರಿಂಗ್ ದೀಸ್ ಕಾರ್ಬನ್ ಆಟಮ್ಸ್ ಆಸ್ 1 2 3 4. ಅಟ್ 2,3 ಪೊಸಿಷನ್ ಅಲ್ಲಿ ಡೈಆಲ್ ಇದೆ. ಸೊ ಅಂದ್ರೆ 2,3 ಪೊಸಿಷನ್ ಅಲ್ಲಿ OH ಗ್ರೂಪ್ಸ್ ಅನ್ನ ಅಟ್ಯಾಚ್ ಮಾಡಬೇಕು. ಅಂಡ್ ರಿಮೈನಿಂಗ್ ಎಲ್ಲ ಏನಾಗುತ್ತೆ, ಹೈಡ್ರೋಜನ್ ಆಟಮ್ಸ್ ಆಗುತ್ತೆ. Okay, so this is the structural representation of what, butane 2,3 diol. So ಈ structure ಅನ್ನ I am going to write like this. You just see, vertical ಆಗಿ ಬರಿತೀನಿ. ಸೊ 2,3 ಅಲ್ವಾ. ಸೊ OH ಇರುತ್ತೆ, ಇಲ್ಲೂ OH ಇರುತ್ತೆ, H ಇಲ್ಲಿರುತ್ತೆ, H ಅಂಡ್ H CH3. ಸೊ ನೋಡಿ, ಇದು ಸೆಕೆಂಡ್ ಕಾರ್ಬನ್ ಆಟಮ್, ಇದು ಥರ್ಡ್ ಕಾರ್ಬನ್ ಆಟಮ್. ಸೊ ಇದರಲ್ಲಿ ನಂಬರ್ ಆಫ್ ಎಸಿಮೆಟ್ರಿಕ್ ಕೈರಾಲ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಅಂದ್ರೆ ನೋಡಿ, ಸೆಕೆಂಡು ಮತ್ತೆ ಥರ್ಡ್ ಅಲ್ವಾ. ಸೆಕೆಂಡ್ ಕಾರ್ಬನ್ ಆಟಮ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ದಿಸ್ ಕಾರ್ಬನ್ ಆಟಮ್ ಇಸ್ ಸರೌಂಡೆಡ್ ಬೈ 4 ಡಿಫ್ರೆಂಟ್ ಗ್ರೂಪ್ಸ್ ಆಗಿರೋದ್ರಿಂದ, ಸೊ ಕಾರ್ಬನ್ 2 ಇಸ್ ಎ ಕೈರಾಲ್ ಕಾರ್ಬನ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಕಾರ್ಬನ್ 3 ನ ನಾವು ಕೈರಾಲ್ ಕಾರ್ಬನ್ ಅಂತ ಹೇಳ್ಬೋದು, ಬಟ್ ನಾಟ್ ಕಾರ್ಬನ್ 1 and 2. ಸೊ ದಟ್ ಅಸಿಮೆಟ್ರಿಕ್ ಕಾರ್ಬನ್ ಎಷ್ಟಿದೆ ಇದರಲ್ಲಿ, ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಆರ್ 2 ಇದೆ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಅನ್ನ, ಹೌ ಟು ಫೈಂಡ್ ಔಟ್ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್. For this we have the formula like 2 power n anta, where n is the number of asymmetric carbon atoms, so that 2 power 2 agutte. So 2 power 2 will becomes what, 2 into 2 is nothing but what, 4 anta agutte. Okay, so 4 agutte. Number of optical number of asymmetric carbon atoms 2 ide molecule alli, but number of optically active ಅಲ್ವಾ ಕೇಳಿರೋದು ಕ್ವಶನ್ ಅಲ್ಲಿ, ಹೌ ಮೆನಿ ಆಪ್ಟಿಕಲಿ ಆಕ್ಟಿವ್ ಸ್ಟೀರಿಯೋಮರ್ಸ್ ಅಂತ ಕೇಳಿರೋದ್ರಿಂದ, ಸೊ ನಂಬರ್ ಆಫ್ ಆಪ್ಟಿಕಲಿ ಆಕ್ಟಿವ್ ಸ್ಟೀರಿಯೋ ಐಸೋಮರ್ಸ್ ಆರ್ 4 minus 1 is equals to 3 ಅಂತ ನಾವು ಹೇಳ್ಬೋದು. ಬಿಕಾಸ್ ಮೀಸೋ ಕಾಂಪೌಂಡ್ ಇಸ್ ಎ ಆಪ್ಟಿಕಲಿ ಆಕ್ಟಿವ್ ಡ್ಯೂ ಟು ಇಟ್ಸ್ ಇಂಟರ್ನಲ್ ಕಂಪ್ರೆಷನ್ ಅಂತ ಹೇಳ್ಬೋದು. ನೋಡಿ, ಈಗ ಇವ್ರ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ನಾವು ಇದನ್ನ ಮೀಸೋ ಕಾಂಪೌಂಡ್ ಅಂತ ಹೇಳ್ತೀವಿ. ಮೀಸೋ ಕಾಂಪೌಂಡ್ ಅಂತ ಅಂದ್ರೆ ದ ಕಾಂಪೌಂಡ್ ವಿಚ್ ಕಂಟೈನ್ಸ್ ಮೋರ್ ದ್ಯಾನ್ 1 chiral center. ಓಕೆ, ಮೋರ್ ದ್ಯಾನ್ 1 chiral center ವಿ ಕಾಲ್ ಇಟ್ ಆಸ್ ಮೀಸೋ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ಅಂಡ್ ಇದರಲ್ಲಿ ನಮಗೆ ಆಪ್ಟಿಕಲಿ ಆಕ್ಟಿವ್ ಸ್ಟೀರಿಯೋಮರ್ಸ್, ನಂಬರ್ ಆಫ್ ಆಪ್ಟಿಕಲಿ ಆಕ್ಟಿವ್ ಸ್ಟೀರಿಯೋ ಐಸೋಮರ್ಸ್ 4 minus 4 ಇಲ್ಲಿ ಆನ್ಸರ್ ನಮಗೆ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ 4 ಬರುತ್ತೆ. ಅಂಡ್ ಇನ್ ದಾಟ್ 4 minus 1 ಮಾಡಿದ್ರೆ ವಿಲ್ ಗೆಟ್ 3. ಸೊ ದಟ್ ದೆರ್ ಈಸ್ ಅನ್ ಆಪ್ಟಿಕಲಿ ಆಕ್ಟಿವ್ ಸ್ಟೀರಿಯೋಮರ್ಸ್ ನಮಗೆ 3. ಆಪ್ಷನ್ ಎ ನ ವಿ ಕ್ಯಾನ್ ಚೂಸ್ ಇಟ್ ಆಸ್ ಎ ಆನ್ಸರ್. That means there are 3 optically active stereomers are possible from this meso compound anta ನಾವು ಹೇಳ್ತೀವಿ. Okay, so 3 is the answer. Okay, next question ಗೆ ಹೋಗೋಣ. So N-propyl bromide on treating with alcoholic KOH produces. N-propyl bromide ಯಾವ್ದ್ರ ಜೊತೆ ರಿಯಾಕ್ಷನ್ ಆಗ್ತಿದೆ, ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಆದ್ರೆ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ. ಸೊ ಪ್ರೊಪೈಲ್ ಮೀನ್ಸ್ ವಾಟ್,
3 carbon atoms irutte. So I'm going to write the structure of n propyl bromide na we can write it as like CH3 CH2 CH2 Br anta baribodu. So this is what n propyl bromide. N propyl bromide, it is the reactant molecule. It is going to treating with what? Alcoholic KOH jote reaction adre OH can easily replace what? Sorry, actually if we come to the nucleophilic substitution reaction, no, OH can easily replaced with a Br, but here this reaction we can call it as what? Beta elimination reaction anta ಹೇಳ್ತೀವಿ. Beta elimination reaction, that means halogen bonded carbon atom anna next carbon atom ಏನಿದೆ, so for that ಫಾರ್ ದ ಅದರಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಆಟಮ್ ರಿಮೂವ್ ಆಗಿ ನಮಗೆ ದಿಸ್ ಕೆ ಈಸ್ ಗೋಯಿಂಗ್ ಟು ಕಂಬೈನ್ ವಿತ್ ಕೆ ಬಿ ಆರ್. ಓಕೆ, ಸೊ ಬೈ ಪ್ರಾಡಕ್ಟ್ ನಮಗೆ ಕೆ ಬಿ ಆರ್ ಬರುತ್ತೆ, ಪ್ಲಸ್ ವಾಟರ್ ಈಸ್ ಗೋಯಿಂಗ್ ಟು ರಿಮೂವ್ ಒನ್ ಎಚ್ ಫ್ರಮ್ ದಿಸ್ ಕಾರ್ಬನ್ ಆಟಮ್. ಸೊ ದ ಪ್ರಾಡಕ್ಟ್ obtained is what? CH3 ಸಿಂಗಲ್ ಬಾಂಡ್ CH ಮತ್ತೆ ಡಬಲ್ ಬಾಂಡ್ CH2 ಬರುತ್ತೆ, plus KBr plus water. So ನೀವು beta elimination reaction ಅನ್ನ once you just remind how the hydrogen atom is going to remove and it is going to form the water ಅಂತ ಅಂದ್ರೆ, so we will get the product what? Alkene. Alkene is nothing but one propene ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. one propene is you will get the product. So this reaction we call it as what? Beta elimination reaction ಅಂದ್ರೆ, so this is alpha carbon, this is beta carbon. Beta carbon ಗೆ ಅಟ್ಯಾಚ್ ಆಗಿರುವಂತ ಹೈಡ್ರೋಜನ್ ಆಟಮ್ is going to remove to form what? Water molecule ಅಂತ ನಾವು ಹೇಳ್ಬೋದು. ಸೊ ಈಗ ಪ್ರಾಡಕ್ಟ್ ನಮ್ಗೆ ಏನ್ ಬಂತು? ಪ್ರೊಪೀನ್ ಬಂದಿರೋದ್ರಿಂದ ಆಪ್ಷನ್ ಡಿ ಅಲ್ಲಿ we can see the answer is what? Propene. So that the right answer is propene ಅಂತ ನಾವು ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. An organic compound on heating with CuO produces carbon dioxide but no water. The organic compound may be. ಸೊ ಈಗ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಏನ್ ಮಾಡ್ತಿದ್ದಾರೆ, CuO ಕಾಪರ್ ಆಕ್ಸೈಡ್ ಜೊತೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಅದು ನಮ್ಗೆ ಪ್ರಾಡಕ್ಟ್ ಏನ್ ಕೊಡ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಕೊಡ್ತಾ ಇದೆ. ಅಂಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಮೇ ಬಿ ಏನಿರುತ್ತೆ ಅಂತ ಅಂದ್ರೆ, ಸೊ ಇದನ್ನು ಸಹ ನಾವು ಸ್ಟಡಿ ಮಾಡಿದೀವಿ ಇನ್ ಥಿಯರಿ ಕ್ಲಾಸಸ್. ಸೊ ವಿ ವಿಲ್ ಗೆಟ್ ದ ಪ್ರಾಡಕ್ಟ್. ವಾಟರ್ ನ ಕೊಡ್ತಿಲ್ಲ, ವಾಟರ್ ನ ಫಾರ್ಮೇಶನ್ ಮಾಡ್ತಿಲ್ಲ, ಬಟ್ ಕಾರ್ಬನ್ ಡೈಆಕ್ಸೈಡ್ ನ ಕೊಡ್ತಿದೆ ಅಂತ ಅಂದ್ರೆ, ಸೊ ದಟ್ ಈಸ್ ನಾಟ್ ದ ಕ್ಲೋರೋಫಾರ್ಮ್ ದಿಸ್ ಒನ್ ಆರ್ಗ್ಯಾನಿಕ್ ಕಾಂಪೌಂಡ್. ಮತ್ತೆ ಅದು ಇನ್ ದ ಪ್ರೆಸೆನ್ಸ್ ಆಫ್ ಮೀಥೇನು ಅಲ್ಲ, ಅಂಡ್ ಆಲ್ಸೋ ಇನ್ ದ ಪ್ರೆಸೆನ್ಸ್ ಆಫ್ ಈಥೇನ್ ಅಯೋಡೈಡ್ ಅಲ್ಲ, ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಓನ್ಲಿ. ಸೊ ವಿ ವಿಲ್ ಗೆಟ್ ವಾಟ್? ದ ಕಾರ್ಬನ್ ಡೈಆಕ್ಸೈಡ್ ಆಸ್ ಎ ಸಿ. ಈಗ ಇದು ಎಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ is going to heat with copper oxide, it is going to produce Y product and with the liberation of carbon dioxide, but no water is going to remove. So what is that? CuO plus another reagent. Which one that reagent ಅಂತ ಅಂದ್ರೆ CCl4. ಸಿ ನಾವು ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಯೂಸ್ ಮಾಡಿ ರಿಯಾಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡಿದ್ರೆ ಅಲ್ಲಿ ನಮ್ಗೆ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗೋದಿಲ್ಲ, ಅಲ್ಲಿ ವಿ ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಸೊ ದಟ್ ನಾವು ಆಪ್ಷನ್ ಡಿ ನ CCl4 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಡೈಬ್ರೋಮೋ ಡೆರಿವೇಟಿವ್ ಆಫ್ an alkane reacts with sodium metal to form an alicyclic hydrocarbon. The derivative is. ಸೊ ಈಗ ಡೈಬ್ರೋಮೋ ಡೆರಿವೇಟಿವ್ ಒಂದು ಡೆರಿವೇಟಿವ್ ಇದೆ ಆಫ್ an alkane ಫಾರ್ಮೇಶನ್. ಡೈಬ್ರೋಮೋ ಡೆರಿವೇಟಿವ್ ರಿಯಾಕ್ಟೆಂಟ್ is going to treat it with a sodium metal to form an alicyclic hydrocarbon. The derivative is. So ಈಗ ನಾವು will write one structure. ಓಕೆ, ಸೊ ನಮಗೆ ಪ್ರಾಡಕ್ಟ್ ಏನ್ ಬರಬೇಕು? ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಂತ ಅಂದ್ರೆ ವಿ ಶುಡ್ ಹ್ಯಾವ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆನಾ? ಸೊ ದಿಸ್ ಇಸ್ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್. ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್. ಸೊ ಈ ಪ್ರಾಡಕ್ಟ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂತ ಅಂದ್ರೆ, ಸೊ ವೆನ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇಸ್ ಟ್ರೀಟೆಡ್ ವಿತ್ ವಾಟ್? ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ethanol. In the presence of what? Ethanol. EtC2H5OH, ethanol. So what is that? Reactant dibromo derivative anta. So we'll consider 1,1
ಸೊ ಈ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ನಮಗೆ ಬರಬೇಕು ಅಂತ ಅಂದರೆ this 2 moles of Na is going to treated with the 2 moles of Br which is attached to the propane. ಸೊ ನೋಡಿ ನಾವು ಒಂದು propane ಅನ್ನ ಕನ್ಸಿಡರ್ ಮಾಡ್ತೀನಿ. ಸೊ ದಟ್ ಇಸ್ 1,4 ಡ್ರೈ ಬ್ರೋಮೋ ಬ್ಯೂಟೇನ್. ಇಲ್ಲಿ ನಮಗೆ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ನು ವಿ ಹ್ಯಾವ್ 4 ಕಾರ್ಬನ್ ಆಟಮ್ಸ್ನು. ಸೊ 4 ಕಾರ್ಬನ್ ಆಟಮ್ಸ್ ಇರುವಂಥ ಒಂದು ಆಪ್ಷನ್ಸ್ ಯಾವುದಿದೆ, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಇದೆ. ಸೊ ಆಪ್ಷನ್ ಬಿ ಅಲ್ಲಿ ಸೇಮ್ ಕಾರ್ಬನ್ ಆಟಮ್ಗೆ ಏನಾಗಿದೆ, ಬ್ರೋಮಿನ್ ಅಟ್ಯಾಚ್ ಆಗಿರೋದ್ರಿಂದ ವಿ ಕೆನಾಟ್ ರಿಪ್ಲೇಸ್ ಸೇಮ್ ಬ್ರೋಮಿನ್ ಆಟಮ್ಸ್, ದ ಬ್ರೋಮಿನ್ ಆಟಮ್ಸ್ ವಿಚ್ ಆರ್ ಅಟ್ಯಾಚ್ ಟು ದ ಸೇಮ್ ಕಾರ್ಬನ್ ಆಟಮ್. ಸೊ ಆಪ್ಷನ್ 4 ಅಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ಮತ್ತೆ ಫಸ್ಟ್ ಕಾರ್ಬನ್ ಆಟಮ್ ಅಂಡ್ ಫೋರ್ತ್ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ and other CH2Br and here CH2 we can take, here CH2 and here CH2. okay, so ಈಗ CH. so ಈ Br na we can easily replace with we can easily remove by using sodium metal, so that we can get what alicyclic hydrocarbon product in the presence of ethanol. ಅದೇ ಆಪ್ಷನ್ ಬಿ ಅಲ್ಲಿ, ಸೊ ಯಾಕೆ ನಾನು ಇಲ್ಲಿ ಫಸ್ಟ್ ನಿಮಗೆ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ, ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಅನ್ನ ವಿ ಶುಡ್ ಕನ್ಸಿಡರ್ಡ್ ಆಸ್ ಎ 4 ಕಾರ್ಬನ್ ಆಟಮ್ಸ್ ವಿಚ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಸೈಕ್ಲಿಕ್ ಸ್ಟ್ರಕ್ಚರ್. ಸೊ ದಟ್ ಅದು ಆ ಪ್ರಾಡಕ್ಟ್ ಬರಬೇಕು ಅಂತ ಅಂದ್ರೆ ದಟ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ವಿತ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಅಂಡ್ ಆಲ್ಸೋ ಎಥನಾಲ್ ಕಂಡೀಷನ್. ಸೊ ನಾವು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇದನ್ನ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ 1,2 ಡೈಬ್ರೋಮೋ ಬ್ಯೂಟೇನ್, 1,2 ಡ್ರೈ ಬ್ರೋಮೋ ಬ್ಯೂಟೇನ್ ಅನ್ನ ಕನ್ಸಿಡರ್ ಮಾಡಿದ್ರೆ ವಿ ವಿಲ್ ಗೆಟ್ ವಾಟ್ ದ ವಾಟ್ ಎವರ್ ದೇ ಆರ್ ಗಿವಿಂಗ್ ದ ಪ್ರಾಡಕ್ಟ್ ಇನ್ ಕ್ವಶನ್, ದಟ್ ಈಸ್ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ನಮಗೆ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ಸೊ 1,4 ಡೈ ಬ್ರೋಮೋ ಬ್ಯೂಟೇನ್ ಇಸ್ ದ ರೈಟ್ ಆನ್ಸರ್ ಅಂತ ನಾವು ವಿ ಕ್ಯಾನ್ ಚೂಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. Reaction of methyl bromide with aqueous solution involves, with aqueous NaOH involves methyl bromide reaction. See, ನಮಗೆ ಗೊತ್ತಿರೋ ಹಾಗೆ SN1 reaction is carried out by taking tertiary butyl ಹ್ಯಾಲೈಡ್ ಅಲ್ವಾ. ಟರ್ಷಿಯರಿ ಬ್ಯೂಟೈಲ್ ಹ್ಯಾಲೈಡು NaOH ಜೊತೆ ರಿಯಾಕ್ಷನ್ ಆಗಿ ನಮಗೆ ಪ್ರಾಡಕ್ಟು ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಸೊ ಇದು SN1 ರಿಯಾಕ್ಷನ್ನು. ಆ್ಯಂಡ್ SN2 ರಿಯಾಕ್ಷನಲ್ಲಿ ನಾವು ಯಾವ ರಿಯಾಕ್ಷನ್ ಕನ್ಸಿಡರ್ ಮಾಡ್ತೀವಿ, ಮಿಥೈಲ್ ಬ್ರೋಮೈಡ್ ಅಥವಾ ಮಿಥೈಲ್ ಕ್ಲೋರೈಡನ್ನು ತೊಗೊಂಡು ಏನು ಮಾಡ್ತಿದ್ದೀವಿ, ಅದನ್ನು ನಾವು ಬೇಸ್ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಮೆಥನಾಲ್ ಪ್ರಾಡಕ್ಟ್ ಬರುತ್ತೆ. ಮೆಥನಾಲ್ ವಿಲ್ ಗೆಟ್ ಆಸ್ ಎ ಪ್ರಾಡಕ್ಟ್. ಸೊ ಈಗ ಕ್ವಶನ್ ಏನು ಕೊಟ್ಟಿದ್ದಾರೆ, ರಿಯಾಕ್ಷನ್ ಆಫ್ ಮಿಥೈಲ್ ಬ್ರೋಮೈಡ್ ವಿತ್ ಎಕ್ವಿಯಸ್ NaOH ಇನ್ವಾಲ್ವ್ಸ್ ರೆಸಿಮೈಸೇಷನ್ ಆಗುತ್ತಾ, SN2 ಮೆಕ್ಯಾನಿಸಮ್ ಆಗುತ್ತಾ, SN1 ಮೆಕ್ಯಾನಿಸಮ್ ಆಗುತ್ತಾ, ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆಗುತ್ತಾ ಅಂತ ಹೇಳ್ತಿದ್ದಾರೆ. ಸೊ ನಾವು ಕಲ್ತಿರೋ ಪ್ರಕಾರ ಇಟ್ ಅಂಡರ್ಗೋಸ್ ವಾಟ್ SN2 ರಿಯಾಕ್ಷನ್ ಆಗೋದ್ರಿಂದ ಸೊ ವಿ ಕ್ಯಾನ್ ಚೂಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಇದರಲ್ಲಿ ನಮಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಯಾವ ಥರ ಆಗುತ್ತೆ ಅಂತ ಅಂದರೆ, ಸೊ ಮಿಥೈಲ್ ಗ್ರೂಪ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ more than that of the primary, more than that of the secondary and more than that of the tertiary ಅಂತ ನಾವು ಹೇಳ್ಬೋದು. ಓಕೆ, ಸೊ ದಟ್ this reaction is concentrated and the configuration inverted ಆಗಿರೋದ್ರಿಂದ ಸೊ ನಾವು SN2 ಮೆಕ್ಯಾನಿಸಮ್ ಅಂತ ನಾವು ಈ ಅಬೋವ್ ಕ್ವಶನ್ ಅಲ್ಲಿ ವಿ ಕ್ಯಾನ್ ಕನ್ಸಿಡರ್ಡ್ ಆಸ್ ವಾಟ್ SN2 ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಸಿಬಲ್ ಆಪ್ಟಿಕಲ್ ಐಸೋಮರ್ಸ್ ಇನ್ 1, ಬ್ರೋಮೋ 2 ಮಿಥೈಲ್ ಸೈಕ್ಲೋಬ್ಯೂಟೀನ್ ಈಸ್ ಅಂತ ಹೇಳಿದ್ದಾರೆ. ನೋಡಿ ಇದರಲ್ಲಿ ಫಸ್ಟ್ ವಿಲ್ ರೈಟ್ ದ ಸ್ಟ್ರಕ್ಚರ್ ಆಫ್ 1, 2 ಮಿಥೈಲ್ ಸೈಕ್ಲೋಬ್ಯೂಟೀನ್ ಸ್ಟ್ರಕ್ಚರ್. ಅದರಲ್ಲಿ ಕೈರಾಲ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ, ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಅದಾದ್ಮೇಲೆ ವಿಲ್ ರೈಟ್ ಹೌ ಮೆನಿ ನಂಬರ್ ಆಫ್ ಪಾಸಿಬಲ್ ಆಪ್ಟಿಕಲ್ ಐಸೋಮರ್ಸ್ ಆರ್ ದೇರ್ ಅಂತ. ಸೊ ಇಲ್ಲಿ ಸೈಕ್ಲೋಬ್ಯೂಟೇನ್ ಇರೋದ್ರಿಂದ ಬ್ಯೂಟ್ ಮೀನ್ಸ್ 4 ಕಾರ್ಬನ್ ಆಟಮ್, ಈನು ಇನ್ ಬಿಟ್ವೀನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂಡ್ that is a cyclic 1, 2, 3, 4 carbon atoms are in what cyclic form. So bute
ಈನ್ ಅಂತ ಇದೆ. ಸೊ ಯಾವುದಾದ್ರೂ ಬಿಟ್ವೀನ್ ಕಾರ್ಬನ್ ಮಧ್ಯೆ ಏನು ಮಾಡೋಣ, ಡಬಲ್ ಬಾಂಡ್ ಹಾಕೋಣ. ಆ್ಯಂಡ್ 1 ಕಾರ್ಬನ್ ಆಟಮ್ ಇಸ್ ಲಿಂಕ್ಡ್ ವಿತ್ CH3 ಗ್ರೂಪ್ 2 ಮಿಥೈಲ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು 1 2 3 4 ಅಂತ ಕನ್ಸಿಡರ್ ಮಾಡ್ತೀನಿ. 1 2 3 4 ಆ್ಯಂಡ್ ಇನ್ನೊಂದಕ್ಕೆ BR ಅಟ್ಯಾಚ್ ಆಗಿದೆ. ಓಕೆ, ಸೊ ಇದನ್ನು ಬೇಸ್ಡ್ ಆನ್ ಪ್ರಿಯಾರಿಟಿ ಪ್ರಕಾರ ನಾವು ಬರೆಯೋದಾದರೆ, ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ದ ಸ್ಟ್ರಕ್ಚರ್ ಲೈಕ್ ದಿಸ್ CH3 BR. ಓಕೆ, ಸೊ ಇದರಲ್ಲಿ ಈ ಥರ ಇರುತ್ತೆ. ಸೊ ದಿಸ್ ಇಸ್ ವಾಟ್ 1 ಬ್ರೋಮೋ. ಸೊ ಇಲ್ಲಿ ನೋಡಿ, ಸಾರಿ, ನಾಟ್ 1 ಬ್ರೋಮೋ, ಸಾರಿ, this is the question is the maximum number of possible optical isomers in 1 bromo 2 methyl, make it as a cyclobutane. So not butene, this is cyclo. Just a minute. So ಸೈಕ್ಲೋಬ್ಯೂಟೇನ್ ಅಂತ ಅಂದರೆ ಈ ಥರ ಕನ್ಸಿಡರ್ ಮಾಡೋಣ. ಸೊ CH3 ಸೆಕೆಂಡ್ ಪೊಸಿಷನಲ್ಲಿ, ಫಸ್ಟ್ ಪೊಸಿಷನಲ್ಲಿ BR. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಓಕೆ, ಸೊ ಈ ಮಾಲಿಕ್ಯೂಲನ್ನು ನಾವು ಡಿವೈಡ್ ಮಾಡಿದ್ರೆ ಇಟ್ ಕೆನ್ ನಾಟ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಥವಾ 2 ಈಕ್ವಲ್ ಹಾಲ್ಸ್ ಆಗಿ ಈ ಮಾಲಿಕ್ಯೂಲು ಡಿವೈಡ್ ಆಗೋದಿಲ್ಲ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ವಾಟ್, cannot be divided into 2 equal halves, divide into 2 parts. Okay na, so that idralli second point there is no symmetry ಅಲ್ವಾ. ಸೊ ಇದರಲ್ಲಿ ಯಾವುದೇ ರೀತಿ ಸಿಮಿಟ್ರಿನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಎನ್ ಇಸ್ ಅಸಿಮಿಟ್ರಿಕ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಇದರಲ್ಲಿ, ಅಸಿಮಿಟ್ರಿಕ್ ಕಾರ್ಬನ್ ಆಟಮ್ಸನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ. ಸೊ ದ್ಯಾಟ್ ನಾವು ಇದನ್ನು ಏನಂತ ಕನ್ಸಿಡರ್ ಮಾಡ್ಬೋದು, ಡಿ ಫಾರ್ಮ್ ಮತ್ತು ಎಲ್ ಫಾರ್ಮ್ ಅಂತ ರೊಟೇಟ್ ಮಾಡಿದಾಗ ಆಪ್ಟಿಕಲ್ ಐಸೋಮರ್ಸು ಡಿ ಫಾರ್ಮ್ ಆ್ಯಂಡ್ ಎಲ್ ಫಾರ್ಮ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ A is equals to 2 power n ಅಂತ ಆಗುತ್ತೆ. ಸೊ 2 ಫಾರ್ಮ್ ಇರೋದ್ರಿಂದ 2 power 2 ಅಂತ ಆಗುತ್ತೆ. ಸೊ ಅದು ಏನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ ವಾಟ್ 4 ಫಾರ್ಮ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇಫ್ ಯು ಕಮ್ ಟು ದ ನಂಬರ್ ಆಫ್ ಮೀಸೋಫಾರ್ಮ್ಸ್ ಅಂತ ತಗೊಂಡಾಗ ಮೀಸೋಫಾರ್ಮ್ಸ್ ವಿಲ್ ಬಿ M is equals to 0 ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಕಾಂಪೌಂಡ್ಗೆ ಮೀಸೋಫಾರ್ಮ್ ಎಷ್ಟಾಗುತ್ತೆ, M is equals to 0 ಆಗುತ್ತೆ. ದೆನ್ ಟೋಟಲ್ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸನ್ನು ನಾವು ಫೈಂಡ್ ಔಟ್ ಮಾಡೋದು. ನಂಬರ್ ಆಫ್ ಐಸೋಮರ್ಸ್, ಇದಕ್ಕೆ ಒಂದು ಫಾರ್ಮುಲಾ ಇದೆ, A+M ಅಂತ, A+M. ಸೊ ವೇರ್ A is what 4 ಅಂತ ನಮ್ಗೆ ಆನ್ಸರ್ ಬಂದಿದೆ, ಪ್ಲಸ್ M is what 0, that is equals to 4 ಅಂತ ಬಂದಿದೆ. ಟೋಟಲ್ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ವಿಲ್ ಬಿ ವಾಟ್, ಆಪ್ಷನ್ ಎ ಅಲ್ಲಿ ನಮಗೆ 4 ಇದೆ. ಸೊ ದಟ್ ಯು ಕ್ಯಾನ್ ಚೂಸ್ ದ ಆನ್ಸರ್ ಆಸ್ 4 ಅಂತ, 4 you can choose as a answer. See, the first point in order to find out the number of optical isomers, so ಕೊಟ್ಟಿರೋಂಥ ಕ್ವಶನ್ ಅಲ್ಲಿ ಏನು ಕಾಂಪೌಂಡ್ ಕೊಟ್ಟಿದ್ದಾರೆ ಅದ್ರ ಸ್ಟ್ರಕ್ಚರ್ ಅನ್ನ ಬರೆದು ನಾವು ಅಬ್ಸರ್ವ್ ಮಾಡಿದ್ರೆ ಅದನ್ನ ವಿ ಕೆನ್ ನಾಟ್ ಡಿವೈಡ್ ಇಂಟು ಈಕ್ವಲ್ ಹಾಲ್ಸ್ ಆಗಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವನ್ ಡಿವೈಡ್ ಮಾಡಿದ್ರು ಅದು ನಮಗೆ ಮಿರರ್ ಇಮೇಜಸ್ ವಿಲ್ ಬಿ ಲೈಕ್ ನಾಟ್ ಪಾಸಿಬಲ್ ಆ್ಯಂಡ್ ನೋ ಸಿಮಿಟ್ರಿ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಅಸಿಮಿಟ್ರಿಕ್ ಕಾರ್ಬನ್ ಆಟಮ್ಸು ನಮಗೆ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಆಪ್ಟಿಕಲ್ ಐಸೋಮರ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ವಿ ಕ್ಯಾನ್ ರೊಟೇಟ್ ದಿಸ್ ಮಾಲಿಕ್ಯೂಲ್ ಇನ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್, ಡೆಕ್ಸ್ಟ್ರೋ ಆ್ಯಂಡ್ ಲಿವೋ ರೊಟೇಟರಿಗೆ ರೊಟೇಟ್ ಮಾಡಿದ್ರೆ ಸೊ ನಮಗೆ 2 ಫಾರ್ಮ್ಸ್ ಆರ್ ಪಾಸಿಬಲ್. ಓಕೆ, ಸೊ ದಟ್ A is equals to 2 power n ಅಂತ ತಗೊಂಡು ದಟ್ ಈಸ್ ಈಕ್ವಲ್ಸ್ ಟು n is equals to 2, ನಂಬರ್ ಆಫ್ ಫಾರ್ಮ್ಸನ್ನು 2 ಅಂತ ತಗೊಳ್ತೀವಿ, 4 ಆಗುತ್ತೆ. ಸೊ ಇದರಲ್ಲಿ ಮೀಸೋಫಾರ್ಮ್ಸ್ ಬಂದು M is equals to ಈ ಮಾಲಿಕ್ಯೂಲಲ್ಲಿ 0 ಇರುತ್ತೆ. ಸೊ ದರ್ ಇಸ್ ನೋ ಸಿಮಿಟ್ರಿ ಇರೋದ್ರಿಂದ ಸೊ ದಟ್ ಟೋಟಲ್ ನಂಬರ್ ಆಫ್ ಆಪ್ಟಿಕಲ್ ನಂಬರ್ ಆಫ್ ಐಸೋಮರ್ಸ್ ಎಷ್ಟಾಗುತ್ತೆ, A+M. ಸೊ ವೇರ್ A is 4 and M is 0. ಸೊ 4 plus 0 is what 4 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಆಪ್ಷನ್ ಎ 4 ಆನ್ಸರ್ ಏನಿದೆ ದಟ್ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ? Which of the following is not true for the hydrolysis of tertiary butyl bromide with the aqueous NaOH? So tertiary butyl bromide ನಾವು ಯಾವ ರಿಯಾಕ್ಷನ್ ಇದನ್ನ ತಗೊಳ್ಳೋಣ,
ಸೊ ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಇಸ್ ಟ್ರೀಟೆಡ್ ವಿತ್ ಕೆವಿ aqueous NaOH ಅಂತ ಅಂದ್ರೆ ದಿಸ್ ಇಸ್ SN1 ರಿಯಾಕ್ಷನ್. ಸೊ ಅಕಾರ್ಡಿಂಗ್ ಟು ದಿಸ್ SN1 ರಿಯಾಕ್ಷನ್ ಕೊಟ್ಟಿರುವಂಥ ಆಪ್ಷನ್ ಯಾವುದು ನಾಟ್ ಟ್ರೂ ಫಾರ್ ದಿಸ್ ಸ್ಟೇಟ್ಮೆಂಟ್ ಅಂತ ವಿ ನೀಡ್ ಟು ಫೈಂಡ್ ಇಟ್ ಔಟ್. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ರಿಯಾಕ್ಷನ್ ಅಕರ್ಸ್ ಥ್ರೂ SN1 ಮೆಕ್ಯಾನಿಸಮ್. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ರಿಯಾಕ್ಷನ್ ಅಕರ್ಸ್ ಥ್ರೂ SN1 ಮೆಕ್ಯಾನಿಸಮ್. ಎಸ್, ಇಟ್ ಈಸ್ ಟ್ರೂ ಅಲ್ವಾ, ಆಪ್ಷನ್ ಎ ಇಸ್ ಕರೆಕ್ಟ್. ದೆನ್ ಆಪ್ಷನ್ ಬಿ, ದ ಇಂಟರ್ಮೀಡಿಯೇಟ್ ಫಾರ್ಮ್ಡ್ ಇಸ್ ಎ ಕಾರ್ಬೋಕ್ಯಾಟಿಯಾನ್. ಸೊ ಆಪ್ಷನ್ ಬಿ ಅಲ್ಲಿ ಇಂಟರ್ಮೀಡಿಯೇಟ್ ಏನು ಕೊಟ್ಟಿದ್ದಾರೆ, ಕಾರ್ಬೋಕ್ಯಾಟಿಯನ್. ಎಸ್, ನಾವು ಮೆಕ್ಯಾನಿಸಮ್ ಅಂಡರಲ್ಲಿ ಹೋದ್ರೆ ಫಸ್ಟ್ ಪಾಯಿಂಟು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯನ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಟ್ರೂ. ಆಪ್ಷನ್ ಸಿ ಅಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕಲಿ ಇಸ್ ಡಬಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ವಿಲ್ ನಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದ SN1 ರಿಯಾಕ್ಷನ್. ದೆನ್ ಆಪ್ಷನ್ ಡಿ ಅಲ್ಲಿ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ಡಬಲ್ಸ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಟರ್ಷಿಯರಿ ಬ್ರೋಮೈಡ್ ಇಸ್ ಡಬಲ್. ಎಸ್, ಆಬ್ವಿಯಸ್ಲಿ ನಾವು ಆಸ್ ವಿ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಬಟ್ ಆಪ್ಷನ್ ಸಿ ಅಲ್ಲಿ ಏನು ಕೊಟ್ಟಿದ್ದಾರೆ, ಸಾರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಅಲ್ಲಿ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಮಾಡಿದಾಗ ಸಾರಿ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ಆಲ್ಕಲಿನ ಡಬಲ್ ಮಾಡಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ನಾಟ್ ದ ರೈಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ಈಗ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಆಲ್ ದೋಸ್ ಆರ್ ದ ಸಾರಿ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್ ಫಾರ್ ದ SN1 ರಿಯಾಕ್ಷನ್, ಬಟ್ ನಾಟ್ ಸಿ ಆಗಿರೋದ್ರಿಂದ ಸಿನ ನಾವು ವಿಚ್ ಇಸ್ ನಾಟ್ ಟ್ರೂ ರಿಲೇಟೆಡ್ ಟು ದ SN1 ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆಪ್ಷನ್ ಸಿ ಇಸ್ ದ right answer for this question. Okay, and ಇದಕ್ಕೆ ನಾವು ಏನು ಹೇಳ್ಬೋದು ಅಂತ ಅಂದರೆ, ರೇಟ್ ಆಫ್ ಎ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ಹ್ಯಾಲೋಆಲ್ಕೇನ್ ಆಗಿರೋದ್ರಿಂದ, ಬಟ್ ನಾಟ್ ದ ಡಿಪೆಂಡ್ ಅಪಾನ್ ದ ಆಲ್ಕಲಿ. ಸೊ ಈಗ ನಾವೇನು ರಿಯಾಕ್ಷನ್ ಮಾಡ್ತೀವಿ, ಲೈಕ್ ಟರ್ಷಿಯರಿ ಬ್ಯೂಟೈಲ್ ಆಲ್ಕೈಲ್ ಹ್ಯಾಲೈಡನ್ನು ತಗೊಂಡು ಲೈಕ್ ದಿಸ್ ನೋ. ಸೊ ದಿಸ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ NaOH and it is going to form the product CH3OH CH3 ಅಲ್ವಾ. ಸೊ this is depends on only on the concentration but not the alkali, so that option C is not true ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಾಲೋಯಿಂಗ್ ಇಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ವಿಚ್ CN ರಿಪ್ಲೇಸಸ್ Cl. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ, ಆಲ್ಕೈಲ್ ಹ್ಯಾಲೈಡ್ ಕೊಟ್ಟಿದ್ದಾರೆ ವಿಚ್ ಇಸ್ ಗೋಯಿಂಗ್ ಟು ಟ್ರೀಟೆಡ್ ವಿತ್ ದ ಪೊಟ್ಯಾಷಿಯಮ್ ಸಯನೈಡ್. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, RCN ಪ್ಲಸ್ KCl ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಟು ಒಬ್ಟೈನ್ ಪ್ರೊಪಿನೋನೈಟ್ರೈಲ್, ಟು ಒಬ್ಟೈನ್ ವಾಟ್, ಪ್ರೊಪಿನೋನೈಟ್ರೈಲ್ RCl ಶುಡ್ ಬಿ, ಪ್ರೊಪಿನೋನೈಟ್ರೈಲ್ ಬರಬೇಕು ಅಂತ ಅಂದರೆ ನಮಗೆ RCl ಏನಾಗಿರಬೇಕು ಅಂತ ನಮಗೆ ಕ್ವಶನ್ ಕೇಳ್ತಿದ್ದಾರೆ. ಓಕೆ, ಪ್ರೊಪಿನೋನೈಟ್ರೈಲ್ ಬರಬೇಕು ಅಂತ ಅಂದರೆ ವಾಟ್ ಶುಡ್ ಬಿ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಂತ ಕೇಳ್ತಿದ್ದಾರೆ. ಸೊ ಈಗ ಪ್ಲೇಸಲ್ಲಿ ಆಲ್ಕೈಲ್ ಪ್ಲೇಸಲ್ಲಿ ನಾವು ಯಾವ ಗ್ರೂಪನ್ನ ಹಾಕಿದ್ರೆ ವಿ ವಿಲ್ ಗೆಟ್ ದ ಪ್ರೊಪಿನೋನೈಟ್ರೈಲ್ ಅಂತ ಅಂದರೆ, ಸೊ ಇಟ್ ಈಸ್ ಒಬ್ಟೈನ್ಡ್ ಬೈ ವೆನ್ ವಿ ಆಡ್ ಕ್ಲೋರೋ ಈಥೇನ್. ಪ್ಲೇಸಲ್ಲಿ ನಾವು ಕ್ಲೋರೋ ಈಥೇನ್ ಅನ್ನ ಆ್ಯಡ್ ಮಾಡಿದ್ರೆ, ಲೈಕ್ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಕ್ಲೋರೋ ಈಥೇನ್ ಇದೆ. ಸೊ ಈಥೇನ್ ಅಂತ ಅಂದ್ರೆ ಏನು, CH3 CH2 Cl ಅನ್ನ KCN ಜೊತೆ ಟ್ರೀಟ್ ಮಾಡಿದ್ರೆ, ಸೊ ವಿಲ್ ಗೆಟ್ ದ CN ಕ್ಯಾನ್ ಈಸಿಲಿ ರಿಪ್ಲೇಸ್ಡ್ ಬೈ ವಾಟ್, Cl ಆ್ಯಂಡ್ ವಿ ವಿಲ್ ಗೆಟ್ CH3 CH2 CN ಪ್ಲಸ್ KCl ಆಚೆ ಬರುತ್ತೆ. ಸೊ ದೆನ್ ಇನ್ನೊಂದು ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, 1-ಕ್ಲೋರೋಪ್ರೋಪೇನ್ ಅಂತ ಕೊಟ್ಟಿದ್ದಾರೆ. 1-ಕ್ಲೋರೋಪ್ರೋಪೇನ್. ಸೊ ಪ್ರೋಪೇನ್ ಅಂತ ಅಂದ್ರೆ ಏನು, 3 ಕಾರ್ಬನ್ ಆಟಮ್ಸ್ ಇರುತ್ತೆ. 3 ಕಾರ್ಬನ್ ಆಟಮ್ಸ್, ದಟ್ ಈಸ್ CH3 CH2 CH2 Cl ಪ್ಲಸ್ CN ಅನ್ನ ರೀಪ್ಲೇಸ್ ಮಾಡಿದ್ರೆ ನೋಡಿ, CN ಇದು ಲೈಕ್ Cl ಜೊತೆ KCN ಜೊತೆ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, CN ಕ್ಯಾನ್ ಈಸಿಲಿ ರಿಪ್ಲೇಸ್ Cl ಆಗುತ್ತೆ. ಸೊ Cl ಆದಾಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, CH3 CH2 CH2 ದೆನ್ CN ಪ್ಲಸ್ KCl ಬರುತ್ತೆ. ಓಕೆ, ಸೊ ಇದು ಆಪ್ಷನ್ ಬಿ, ದಿಸ್ ಇಸ್ ಆಪ್ಷನ್ ಎ. ಸೊ ಈಗ ನಮಗೆ ಆಪ್ಷನ್ 1ನಲ್ಲೇ ವಿಲ್ ಗೆಟ್ ವಾಟ್, ದಿಸ್ ಪ್ರಾಡಕ್ಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಪ್ರೊಪಿನೋನೈಟ್ರೈಲ್ ಆಗಿರೋದ್ರಿಂದ
So we can directly choose the option A is the right answer for this question. So R place ಅಲ್ಲಿ ನಾವು ಈಥೇನ್ ಗ್ರೂಪ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ, ಪ್ರೊಪಿನೋನೈಟ್ರೈಲು ಆಸ್ ಎ ಪ್ರಾಡಕ್ಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ರಿಮೈನಿಂಗ್ ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವಿ ವಿಲ್ ಗೆಟ್ ದ ಡಿಫ್ರೆಂಟ್ ಹೈಯರ್ ನೈಟ್ರೈಲ್ಸ್ ನಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 14th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಫಾರ್ SN1 ರಿಯಾಕ್ಷನ್. ಸೊ SN1 ರಿಯಾಕ್ಷನ್ ಕೊಟ್ಟಿರೋಂಥ ಆಪ್ಷನ್ಸ್ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಏನಿದೆ, ಇದರಲ್ಲಿ ಯಾವುದು ವಿಚ್ ಇಸ್ ನಾಟ್ ಸೂಟಬಲ್ ಫಾರ್ ದ SN1 ರಿಯಾಕ್ಷನ್ ಅಂತ ನಾವು ನೋಡಬೇಕು. ಸೊ SN1 ರಿಯಾಕ್ಷನ್ ಇಸ್ ಫಾಲೋಡ್, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ವಿಚ್ ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ ಜನರಲಿ ರಿಯಾಕ್ಟ್ ಥ್ರೂ SN1 ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ದ ರೇಟ್ ಆಫ್ ದ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್ ಅಂತ ಕೊಟ್ಟಿದ್ದಾರೆ. ಅಂಡ್ ಆಪ್ಷನ್ ಡಿ ಅಲ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಜನರಲಿ ರಿಯಾಕ್ಟ್ ಥ್ರೂ SN1 ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯೂಶುವಲಿ SN1 reaction is favored. SN1 reaction favors always bulky groups. Bulky groups. I mean bulky groups in the sense tertiary tertiary alkyl groups. Okay, bulky groups on the carbon atom. On carbon atom attached to the halogen. Attached to what? Halogen. ಹ್ಯಾಲೋಜನ್ಸ್. ಓಕೆ, ಸೊ ಹಾಗಿದ್ದಾಗ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ is R3CX, that is tertiary alkyl halide will be more than that of tertiary alkyl halide will be more than that of secondary alkyl halide than that of primary alkyl halide CH2X than that of RCH3 ಆರ್ ಪ್ಲೇಸ್ ಅಲ್ಲಿ CH3X ಬರುತ್ತೆ. ಸೊ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಆಲ್ಕೈಲ್ ಹ್ಯಾಲೈಡ್ ಏನಿದೆ, ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ವಿಲ್ ಬಿ ಮೋರ್ ದ್ಯಾನ್ ದಟ್ ಆಫ್ ಸೆಕೆಂಡರಿ, ದ್ಯಾನ್ ದಟ್ ಆಫ್ ಪ್ರೈಮರಿ, ದ್ಯಾನ್ ದಟ್ ಆಫ್ ಮಿಥೈಲ್ ಹ್ಯಾಲೈಡ್ಸ್ ಆಗಿರೋದ್ರಿಂದ ಸೊ ನಾವೇನ್ ಮಾಡ್ತೀವಿ, SN1 ರಿಯಾಕ್ಷನ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್. ಎಸ್, ಅಫ್ಕೋರ್ಸ್. ಸೊ the reaction is takes place in the presence of polar solvent ಅಂತ ಹೇಳ್ತೀವಿ. and B, option B ಅಲ್ಲಿ tertiary alkyl halides generally react through SN1 reaction. yes, obviously. then option C ಅಲ್ಲಿ the rate of the reaction does not depend upon the molar concentration of the reactant. yes, of course it depends upon what, molar concentration of the reactant molecules ಮೇಲೆ ಡಿಪೆಂಡ್ ಆಗುತ್ತೆ. okay, so but ಇಲ್ಲಿ ಏನ್ ಕೊಟ್ಟಿದ್ದಾರೆ, does not ಅಂತ ಕೊಟ್ಟಿದ್ದಾರೆ, does not depend on the nucleophile ಆಗಿದೆ. yes, that is also true. but option D ಅಲ್ಲಿ primary alkyl halides generally react through SN1 reaction ಅಂತ ಕೊಟ್ಟಿದ್ದಾರೆ. but if we come to the order of reactivity, most preferable alkyl halide ಯಾವುದು, ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಆಗಿರೋದ್ರಿಂದ ಫಾರ್ SN1 ರಿಯಾಕ್ಷನ್. ಸೊ ಆಪ್ಷನ್ ಡಿ ಏನಿದೆ, ದಟ್ ಈಸ್ ನಾಟ್ ದ ಟ್ರೂ ಎಕ್ಸ್ಪ್ಲನೇಷನ್ ಆರ್ ಟ್ರೂ ಸ್ಟೇಟ್ಮೆಂಟ್ ಫಾರ್ SN1 ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ಸೊ ಈಗ ಆಪ್ಷನ್ ಡಿ ಏನಿದೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ, ಅಂದ್ರೆ ವಿಚ್ ಇಸ್ ನಾಟ್ ಟ್ರೂ ಫಾರ್ ದ SN1 ರಿಯಾಕ್ಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 15th ಕ್ವಶನ್, ದ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಆಫ್ ದ ಕಾಂಪೌಂಡ್ ಈಸ್. ಸೊ ಈ ಕಾಂಪೌಂಡ್ ಅಲ್ಲಿ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಎಷ್ಟಿದೆ ಅನ್ನೋದನ್ನ ನೋಡೋಣ. ಸೊ ಈಗ ಇದರಲ್ಲಿ ನಾವು ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರ್. CH3C ನೋಡಿ, ಇದಕ್ಕೆ ಒನ್ ಸೈಡ್ H, ಒನ್ ಸೈಡ್ Br ಅಟ್ಯಾಚ್ ಆಗಿದೆ. ಅಂಡ್ ನೆಕ್ಸ್ಟ್ ಕಾರ್ಬನ್ ಆಲ್ಸೋ H ಮತ್ತೆ Br ಅಟ್ಯಾಚ್ ಆಗಿದೆ, ಮತ್ತೆ COOH ಅಟ್ಯಾಚ್ ಆಗಿದೆ. ಸೊ ಈಗ ನಾನು ಇದಕ್ಕೆ ನಂಬರಿಂಗ್ ಮಾಡ್ತಾ ಬರ್ತೀನಿ, 1 2 3 4 ಅಂತ. ಓಕೆ, ಸೊ ಈಗ ಸೆಕೆಂಡ್ ಕಾರ್ಬನ್ ಆಟಮ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಐ ಆಮ್ ಗೋಯಿಂಗ್ ಟು ರೈಟ್ C2, COOH ಇದೆ, ಅಂಡ್ ಮೇಲೆ H ಇದೆ, ಅಂಡ್ ಬಿಲೋ ದಟ್ ಯು ಹ್ಯಾವ್ Br, ಅಂಡ್ ದಿಸ್ ಸೈಡ್ CH3 ಇದೆ. ಸೊ ಇದನ್ನ ನಾವು ಕೈರಾಲ್ ಕಾರ್ಬನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ಕಾರ್ಬನ್ 3 ಬರೋಣ. C3 ಇಸ್ ಅಟ್ಯಾಚ್ಡ್ ಟು ವಾಟ್, ರೈಟ್ ಸೈಡ್ ಅಲ್ಲಿ, ಸಾರಿ C2 ಬಿಫೋರ್ ದ CH Br
ಮತ್ತೆ CH3 ಇದೆ. 4 ಡಿಫ್ರೆಂಟ್ ಗ್ರೂಪ್ಸ್ ಆರ್ ಅಟ್ಯಾಚ್ಡ್ ಟು ಕಾರ್ಬನ್ 2. ಮತ್ತೆ ಕಾರ್ಬನ್ 3 ಬಂದಾಗ ಕಾರ್ಬನ್ ರೈಟ್ ಸೈಡ್ ಅಲ್ಲಿ ಯು ಕ್ಯಾನ್ ಸಿ CHBr ಮತ್ತೆ COOH ಅಟ್ಯಾಚ್ ಆಗಿದೆ. ಅಂಡ್ ಅಬೋವ್ ದಟ್ ಯು ಕ್ಯಾನ್ ಸಿ ಹೈಡ್ರೋಜನ್, ಬಿಲೋ ದಟ್ ಬ್ರೋಮಿನ್, ಅಂಡ್ ಲೆಫ್ಟ್ ಸೈಡ್ CH3. So here also 4 different groups are attached. Okay, so there is 2 chiral carbon atoms are present in this given molecule. So number of chiral carbon atoms ಎಷ್ಟಾಯ್ತು ಇದರಲ್ಲಿ? number of chiral carbons is equals to 2 ಆಯಿತು. then number of ಆಪ್ಟಿಕಲ್ ಐಸೋಮರ್ಸ್ ಎಷ್ಟಿದೆ? ಅದಕ್ಕೆ ಒಂದು ಫಾರ್ಮುಲಾ ಇದೆ ನಮಗೆ. ಸೊ ದಟ್ ಈಸ್ 2 ಪವರ್ n ಅಂತ. ಸೊ 2 ಪವರ್ n ವೇರ್ n ಇಸ್ ದ ನಂಬರ್ ಆಫ್ ಕೈರಾಲ್ ಕಾರ್ಬನ್, 2 ಪವರ್ 2 ದಟ್ ಈಸ್ ಈಕ್ವಲ್ಸ್ ಟು 4 ಅಂತ ಆಯಿತು. 2 ಪವರ್ 2 ಇಸ್ ಈಕ್ವಲ್ಸ್ ಟು ವಾಟ್? 4. ಸೊ ನಮಗೆ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಇನ್ ದಿಸ್ ಗಿವನ್ ಎಕ್ಸಾಂಪಲ್ ಎಷ್ಟಿದೆ? ಆಪ್ಷನ್ ಡಿ 4 ಇರೋದ್ರಿಂದ ಸೊ ನಾವು ಆಪ್ಷನ್ ಡಿ ನ ಆನ್ಸರ್ ಆಗಿ ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನು. Meso compounds do not show optical activity because. ಸೊ ಮೀಸೋ ಕಾಂಪೌಂಡ್ಸು ಯಾವುದೇ ರೀತಿ ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸೋದಿಲ್ಲ. ಯಾಕೆ ಅಂತ ಅಂದರೆ ಮೀಸೋ ಕಾಂಪೌಂಡ್ಸ್ ಪೊಸೆಸ್ಸೆ ಆಪ್ಷನ್ 1 ಏನು ಕೊಟ್ಟಿದ್ದಾರೆ? ದೇ ಡು ನಾಟ್ ಕಂಟೈನ್ ಕೈರಾಲ್ ಕಾರ್ಬನ್ ಆಟಮ್ಸ್. ಸೊ ಇಲ್ಲ, ಮೀಸೋ ಕಾಂಪೌಂಡ್ಸಲ್ಲಿ ಕೈರಲ್ ಕಾರ್ಬನ್ ಆಟಮ್ಸು ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಆಪ್ಷನ್ ಬಿ, ದೇ ಹ್ಯಾವ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ದೇ ಕಂಟೈನ್ plane of symmetry and they do not contain plane of symmetry. ಓಕೆ, ಸೊ ಯಾಕೆ ಮೀಸೋ ಕಾಂಪೌಂಡ್ಸು ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸೋದಿಲ್ಲ ಅಂತ ಅಂದರೆ, ಸೊ ನಾವು ವಿ ಕ್ಯಾನ್ ಚೂಸ್ ದ ಆಪ್ಷನ್ ಇಸ್ ಆಪ್ಷನ್ ಸಿ. ಯಾಕೆ ಅಂದರೆ ದೇ ಕಂಟೈನ್ ಪ್ಲೇನ್ ಆಫ್ ಸಿಮಿಟ್ರಿ. ಸೊ ನಾವು ಒಂದು ಮೀಸೋ ಕಾಂಪೌಂಡ್ಗೆ ಒಂದು ಪ್ಲೇನನ್ನು ಡ್ರಾ ಮಾಡಿದ್ರೆ, ಸಿ ಐ ವಿಲ್ ಟೇಕ್ ಒನ್ ಮೀಸೋ ಕಾಂಪೌಂಡ್ ಲೈಕ್ ಫಾರ್ ಎಕ್ಸಾಂಪಲ್. So this is A, this is B, and here I will write A, and here again B, A and A. So idinna this is the general representation of meso compound. ನಾನು ಇದಕ್ಕೆ ಒಂದು ಪ್ಲೇನ್ ಅನ್ನ ನಾವು along this meso compound ಪಾಸ್ ಆಗೋದಕ್ಕೆ ಒಂದು if we draw the line ಏನಾಗುತ್ತೆ? ಸೊ above part ಮತ್ತೆ below part ಏನಿದೆ, ಸೊ ಅವೆರಡೂ ಸಹ ಏನಾಗ್ತಿದೆ? plane of symmetry na pass ಮಾಡಿದ್ರೆ meso compounds are two halves or two parts which are divided by the plane. So those two halves are consequently, if we observe, they are optically inactive. ಅಂತ ನಾವು ಹೇಳ್ತೀವಿ. So other than this, before undergone to the plane of symmetry, so they do not contain plane of symmetry ಆದರೆ meso compounds, that is the right statement for this question. They have non-superimposable mirror images. Yes. So they do not contain chiral carbon atoms. Yes. Okay. So but optically inactive ಆಗುತ್ತೆ ನಾವು ಅದಕ್ಕೆ plane of symmetry ನ ಸಬ್ಜೆಕ್ಟ್ ಮಾಡಿದಾಗ. ಸೊ ದಟ್ ಆಪ್ಷನ್ ಸಿ ನ ನಾವು ಕರೆಕ್ಟ್ ಆನ್ಸರ್ ಆಗಿ ಚೂಸ್ ಮಾಡ್ಬೋದು. ಬಿಕಾಸ್ ದೇ ಕಂಟೈನ್ ವಾಟ್? ಪ್ಲೇನ್ ಆಫ್ ಸಿಮಿಟ್ರಿ ಆಗಿರೋದ್ರಿಂದ ಮೀಸೋ ಕಾಂಪೌಂಡ್ಸು ಡು ನಾಟ್ ಶೋ ಆಪ್ಟಿಕಲ್ ಆಕ್ಟಿವಿಟಿ ಅಂತ ನಾವು ಆನ್ಸರು ಹೇಳ್ಬೋದು. So this is the right answer for this. So next question ಗೆ ಹೋಗೋಣ. An alkyl bromide react with sodium in ether to form 4,5 diethyl octane. The compound X is. ಸೊ ಈಗ ಆಲ್ಕೈಲ್ ಬ್ರೋಮೈಡು ಯಾವ್ದ್ರ ಜೊತೆ ರಿಯಾಕ್ಟ್ ಆಗ್ತಿದೆ? ಸೋಡಿಯಂ ಮೆಟಲ್ ಜೊತೆ ಆಲ್ಕೈಲ್ ಹ್ಯಾಲೈಡು ಮೆಟಲ್ ಜೊತೆ ಟ್ರೀಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್ ಟು ಫಾರ್ಮ್ 4,5 diethyl octane. ಸೊ ದ ಕಾಂಪೌಂಡ್ ಎಕ್ಸ್ ಇಸ್ ವಾಟ್ ಅಂತ ಹೇಳ್ತಿದ್ದಾರೆ. ನೋಡಿ, ಆಲ್ಕೈಲ್ ಬ್ರೋಮೈಡ್ ತಗೋತೀನಿ, RBr ಸೋಡಿಯಂ ಜೊತೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? 4,5 ಡೈಇಥೈಲ್ ಆಕ್ಟೇನ್ ಬರುತ್ತೆ. ಸೊ ಆಗಿದ್ರೆ ವಾಟ್ ಈಸ್ ದಟ್ ರಿಯಾಕ್ಟೆಂಟ್? ವಾಟ್ ಈಸ್ ದಟ್ ಆರ್ ಗ್ರೂಪ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಿಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ರಿಯಾಕ್ಷನ್ ಹಿಯರ್. ಸೊ ಫಸ್ಟ್ ವಿ ಹ್ಯಾವ್ CH3 CH2 Br ಇದೆ, CH3 CH2 5 times Br ಇದೆ, CH3 CH2 thrice CHBr CH3 ಇದೆ. ಓಕೆ, ಸೊ ನಾವು ಇದರಲ್ಲಿ ಪ್ರಾಡಕ್ಟ್ ಅಲ್ಲಿ ನಮಗೆ ಆಕ್ಟೇನ್ ಇದೆ. ಓಕೆ, ಸೊ ಇಫ್ ವಿ ಕನ್ಸಿಡರ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ದಟ್ ಇಸ್ CH3 CH2 CH Br and C2H5.
C2H5, CH3, CH2, CH2, CH, Br ಮತ್ತೆ C2H5 ತಗೊಂಡು ಇದನ್ನ ನಾವು ಬಿ ಆರ್ ಲೈಕ್ 2 moles ಆಫ್ ಸೋಡಿಯಂ ಜೊತೆ ಟ್ರೀಟ್ ಮಾಡಿದ್ರೆ ಪ್ಲಸ್ ಅಗೈನ್ 1 more mole ಆಫ್ ದಿಸ್ ಒನ್ CH3, CH2, CH2, CH, Br ಮತ್ತೆ C2H5. Okay, so this reactant molecule is 1 2 3 4 5 6 carbon atoms are there, no? So 6 carbon atoms means what? Hexyl bromide anta ನಾವು ಹೇಳ್ತೀವಿ. Hexyl bromide is going to treated with what? 2 moles of Na, and so this is Rx, and this is also Rx is going to treat with the 2 moles of Na in the presence of what? In the presence of ether medium. So ನಮಗೆ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ? ಸೊ Br this C2 sorry Br Na, and here Br is going to remove, and we will get the product what? CH3, CH2, CH2, CH ನೋಡಿ ಇಲ್ಲಿ ಏನಿದೆ ಇದನ್ನೇ ಬರ್ಕೋತಾ ಇದ್ದೀನಿ. then C2H5, then ಇದೆಲ್ಲ ರಿಮೂವ್ ಆಗಿರೋದನ್ನ I will leave off. then CH ಇಲ್ಲಿ ನೋಡಿ ಇದು CH again C2H5 ಅಟ್ಯಾಚ್ ಆಗಿದೆ, and CH2, CH2, CH3. ಓಕೆ, ಸೊ ಈಗ ನಾವು ನಂಬರಿಂಗ್ ಮಾಡಿದ್ರೆ 1 2 3 4 and 5 ಪೊಸಿಷನ್ ಅಲ್ಲಿ ಈಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. 4,5 ಡೈಈಥೈಲ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಾಯಿತು? 1 2 3 4 5 6 7 8 ಕಾರ್ಬನ್ ಆಟಮ್ಸ್ ಆಯಿತು. ಸೊ ನಾವು ಆಪ್ಷನ್ ಡಿ ಅಲ್ಲಿರುವಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲ್ನ ಯೂಸ್ ಮಾಡಿಕೊಂಡು ನಾವು ದಿಸ್ ಒನ್ ರಿಯಾಕ್ಷನ್ ವಿತ್ ದ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್ ಮಾಡಿದ್ರೆ ವಾಟ್ ಎವರ್ ದೇ ಹ್ಯಾವ್ ಗಿವನ್ ದ ಪ್ರಾಡಕ್ಟ್ನು 4,5 ಡೈಈಥೈಲ್ ಆಕ್ಟೇನ್ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Next, we'll move on to the next question. Which of the following pairs are correctly matched? So, in column A ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಕಾಲಮ್ ಬಿ ಅಲ್ಲಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ನಮಗೆ ಕರೆಕ್ಟ್ ಆಪ್ಷನ್ನು ಮ್ಯಾಚ್ ಆಗುತ್ತೆ ಅಂತ ವಿ ಶುಡ್ ಟೆಲ್ ದ ಆನ್ಸರ್. ಸಿ ಈಗ ಫಸ್ಟ್ ಒನ್ RX ಡೈರೆಕ್ಟಾಗಿ ಹೋಗೋಣ ನಾವು. RX AgCN ಜೊತೆ ಟ್ರೀಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಪ್ರಾಡಕ್ಟು? RCN ಬರುತ್ತೆ. Rx is treated with what? AgCN. We will get what? RNC will get the product. ಓಕೆ, ಸೊ ಈಗ ಇದು ನಾವು ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡ್ಬೋದು. ಆ್ಯಂಡ್ RX NA ಜೊತೆ ಟ್ರೀಟ್ ಮಾಡಿದ್ರೆ ಆ್ಯಂಡ್ ಇದೇನಿದೆ we will get what is ಈಗ 1 second, I am going to write the reaction. ಫಸ್ಟ್ ರಿಯಾಕ್ಷನ್ RX ಪ್ಲಸ್ AgOH ಜೊತೆ ರಿಯಾಕ್ಷನ್ ಆದರೆ ಸೊ ನಮಗೆ ವಿಲ್ ಗೆಟ್ ದ ಪ್ರಾಡಕ್ಟ್ ವಾಟ್ ಲೈಕ್ RH ಬರುತ್ತೆ. ಸೆಕೆಂಡ್ ಆಪ್ಷನ್ RX ಪ್ಲಸ್ AgCN ಜೊತೆ ರಿಯಾಕ್ಷನ್ ಆದರೆ X ಕ್ಯಾನ್ ಈಸಿಲಿ ರಿಪ್ಲೇಸ್ಡ್ ಬೈ ದಿ CN, ಸೊ ದಟ್ RNC ಅಥವಾ RCN ಬರುತ್ತೆ. ಆ್ಯಂಡ್ ಆಪ್ಷನ್ 3 ಅಲ್ಲಿ RX ಪ್ಲಸ್ KCN ಜೊತೆ ರಿಯಾಕ್ಷನ್ ಆದರೆ ಸೊ ನಮಗೇನು ಬರುತ್ತೆ ಪ್ರಾಡಕ್ಟು? RCN ಬರುತ್ತೆ. ಮತ್ತು ಫೋರ್ತ್ ಆಪ್ಷನ್ ಏನಿದೆ RX ಪ್ಲಸ್ NA ಜೊತೆ ರಿಯಾಕ್ಷನ್ ಆದರೆ ನಮಗೆ RR ಬರುತ್ತೆ. ಸೊ ಕಾಲಮ್ ಎ ಮತ್ತು ಕಾಲಮ್ ಬಿ ಅಲ್ಲಿ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳ್ತಿದ್ದಾರೆ. ನೋಡಿ, ಆಪ್ಷನ್ 2 ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ, ಆ್ಯಂಡ್ ಆಪ್ಷನ್ 3 ಆಲ್ಸೋ ಇಟ್ ಈಸ್ ಕರೆಕ್ಟ್ಲಿ ಮ್ಯಾಚಿಂಗ್, ಆ್ಯಂಡ್ ಆಪ್ಷನ್ ಸಿ ಆಲ್ಸೋ ಇಟ್ ಈಸ್ ಕರೆಕ್ಟ್ಲಿ ಮ್ಯಾಚಿಂಗ್. ಸೊ ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಸೊ ದ್ಯಾಟ್ ಆಪ್ಷನ್ 1 alone is not correct matching. ಆಪ್ಷನ್ 2 3 ಮತ್ತೆ ನೋಡಿ ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಇದೆ. ಆಪ್ಷನ್ ಡಿ ಅಲ್ಲಿ ಯು ಹ್ಯಾವ್ ದ ಆಪ್ಷನ್ ಲೈಕ್
just a minute. So option 1 we have 1 alone alva. So option yes, option D you have like second and fourth. Second and fourth. See option D ಅಲ್ಲಿ second, third and fourth alone ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ ಆಗಿ ಆಪ್ಷನ್ ಡಿ ನ ಚೂಸ್ ಮಾಡ್ಬೋದು. ಯಾಕೆ ಅಂತ ಅಂದ್ರೆ ಆಪ್ಷನ್ 2, ಆಪ್ಷನ್ 3 ಮತ್ತೆ ಆಪ್ಷನ್ 4 ಅಲ್ಲಿ ಏನಿದೆ ನಮಗೆ ವಾಟ್ ಎವರ್ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ ನ ಎಕ್ಸಾಕ್ಟ್ಲಿ ದ ಸೇಮ್ ಓನ್ಲಿ ದೇ ಹ್ಯಾವ್ ರಿಟರ್ನ್ ಇನ್ ಕಾಲಮ್ ಎ ಅಂಡ್ ಕಾಲಮ್ ಬಿ, ಸೊ ದಟ್ 2, 3 and 4 all the three options are exactly matching, so that we can choose option D as a right answer. Okay, so then next we have next question ಗೆ ಹೋಗೋಣ. 19th question. Cycloalkane formed when 1,4 dibromopentane is heated with sodium. So cycloalkane product formation ಆಗುತ್ತೆ. Cycloalkane ಅಂತ ಅಂದ್ರೆ so this is cycloalkane. Okay na? So it is formed when 1,4 dibromopentane. So 5 carbon atoms. ಸೊ ಅದರಲ್ಲಿ ಯಾವ ಪೊಸಿಷನು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ 1,4 ಅಲ್ಲಿ ಸೊ ಇಲ್ಲಿ ಬಿ ಆರ್ ಇರುತ್ತೆ ಅಂಡ್ ಇಯರ್ ಬಿ ಆರ್ ಇರುತ್ತೆ. ಸೊ ಈಸ್ ಹೀಟೆಡ್ ವಿತ್ ಸೋಡಿಯಂ ಜೊತೆ ಟ್ರೀಟ್ ಮಾಡಿದ್ರೆ ನಮಗೆ ಸೈಕ್ಲೋ ಆಲ್ಕೇನ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಲೈಕ್ ಈಗ ಇದರಲ್ಲಿ ಆ ಸೈಕ್ಲೋ ಆಲ್ಕೇನ್ ಯಾವುದು ಅನ್ನೋದನ್ನ ವಿ ನೀಡ್ ಟು ಫೈಂಡ್ ಇಟ್ ಔಟ್. ವಾಟ್ ಈಸ್ ದಟ್ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಫಾರ್ಮ್. cycloalkane formed which type of alkane group that is ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಏನ್ ಕೊಟ್ಟಿದ್ದಾರೆ ನಮ್ಗೆ ಅದನ್ನ ಬರ್ಕೊಳ್ಳೋಣ. reactant molecule is given like so that is 1,4 dibromopentane alva. So I am going to write the product as CH3. ಸೊ ಇಲ್ಲಿ ಏನು ಬರ್ಕೊಂಡಿದ್ದೀವಿ ಇದನ್ನ ಇಲ್ಲಿ ಬರ್ಕೋತಾ ಇದ್ದೀನಿ. CH3, CH2, Br, ಓಕೆ, ದೆನ್ CH2 ಮತ್ತೆ CH2 and CH2 Br. ಸೊ ದಿಸ್ ಇಸ್ ವಾಟ್ 1,4 dibromopentane. ಓಕೆ, ಸೊ ಇದನ್ನ ನಾವು ಏನ್ ಮಾಡಬೇಕು, 2 moles of Na ಜೊತೆ ಹೀಟ್ ಮಾಡಬೇಕು. ಆಗ ನಮಗೆ ಈ 2 moles of Na is going to remove with the combining bromine molecules. 2 moles of NaBr ಜೊತೆ ಕಂಬೈನ್ ಆಗಿ ರಿಮೂವ್ ಆಗುತ್ತೆ. ಸೊ ಆಗ ನಮಗೆ ಈ ಪ್ರಾಡಕ್ಟ್ ಏನಿದೆ that is going to form in the form of cyclic structure like CH3 ಮತ್ತೆ ಇಲ್ಲಿ CH2 ಇದೆಯಲ್ವಾ and again CH2 ಇದೆ and this bond ಏನಿದೆ ಓಕೆ, ಈ ಬಾಂಡ್ ಫಾರ್ ಬಿಲೋ ಸೈಕ್ಲಿಕ್ ಫಾರ್ಮೇಶನ್ ಅಲ್ಲಿ ಬಾಂಡ್ ಆಗುತ್ತೆ. ಲೈಕ್ ದಿಸ್ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ CH2. ಓಕೆ, ಸೊ ಈಗ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಫಾರ್ ಸೈಕ್ಲೋಬ್ಯೂಟೇನ್ಗೆ. ಸೊ ವಿ ಕಾಲ್ ಇಟ್ ಆಸ್ ಮೀಥೈಲ್ ಸೈಕ್ಲೋಬ್ಯೂಟೇನ್ ಅಂತ ಹೇಳ್ತೀವಿ. ಮೀಥೈಲ್ ಸೈಕ್ಲೋಬ್ಯೂಟೇನ್. ಸೊ ಈಗ ಈ ಮೀಥೈಲ್ ಸೈಕ್ಲೋಬ್ಯೂಟೇನು ನಮಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಸೈಕ್ಲೋ ಆಲ್ಕೇನ್ ಯಾವುದು ಇಲ್ಲಿ ವೈ ಪ್ರಾಡಕ್ಟ್ ಏನದು. ಸೊ ದಟ್ ಈಸ್ ವಾಟ್ methyl cyclobutane is formed when 1,4 dibromopentane is heated with the sodium. ಸೊ ನಮಗೆ ಆಪ್ಷನ್ ಡಿ ಅಲ್ಲಿ methyl cyclobutane ಇರೋದ್ರಿಂದ methyl cyclopentane not butane. Total number of carbon atoms will be not cyclopentane, butane, methyl cyclobutene. Methyl cyclobutane is formed when we consider 1,4 dibromopentane as a product, as a reactant. ಸೊ ಆಪ್ಷನ್ ಎ ನ ನಾವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. an incorrect statement